ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಇವತ್ತು ನಾವು ವಿಚಾರ ಮಾಡುವಂತಹ ಗಹನವಾದ ವಿಷಯ ಯಾವುದಪ್ಪ ಅಂದರೆ ಉಪನಿಷತ್ತುಗಳಲ್ಲಿ ತತ್ವಜಿಜ್ಞಾಸೆ. ಉಪನಿಷತ್ತುಗಳನ್ನು ಯಾಕೆ ಓದಬೇಕು, ಉಪನಿಷತ್ತುಗಳಲ್ಲಿರ್ತಕ್ಕಂತಹ ವಿಷಯ ವಸ್ತು ಯಾವುದು, ಅದು ಹೇಗೆ ನಮ್ಮ ಜೀವನದಲ್ಲಿ ಒಂದು ಬೌದ್ಧಿಕವಾಗಿರ್ತಕ್ಕಂತಹ ಆಧ್ಯಾತ್ಮಿಕವಾಗಿರ್ತಕ್ಕಂತಹ ಪರಿವರ್ತನೆಯನ್ನು ಅನುಭವವನ್ನು ಉಂಟು ಮಾಡೋದಕ್ಕೆ ಸಾಧ್ಯ. ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ತಾ ಇದ್ದೇವೆ. ಮನುಷ್ಯ ಚಿಂತನಾಶೀಲ ಜೀವಿ ಅಂತ ಕರೆಸ್ಕೊಳ್ತಾನೆ. ಹಾಗೆ ನೋಡಿದ್ರೆ ಒಬ್ಬ ಪಾಶ್ಚಾತ್ಯ ಚಿಂತಕ ಹೇಳ್ತಾನೆ, ಮನುಷ್ಯ ಚಿಂತನೆ ಮಾಡ್ತಕ್ಕಂತಹ ಪ್ರಾಣಿ ಅಂತ. ಆದರೆ ಮನುಷ್ಯ ಬರೀ ಚಿಂತನೆ ಮಾಡಿ ಮನುಷ್ಯನಾಗಿ ಇರಲೇಬೇಕಾಗಿದ್ದಿಲ್ಲ ಅಂತ ಹೇಳಿ ವೇದಾಂತ ಹೇಳುತ್ತೆ. ಪಾಶ್ಚಾತ್ಯ ಚಿಂತಕ ಮನುಷ್ಯನನ್ನು ಪ್ರಾಣಿ ಅಂತ ಕರೆದ್ರೆ ಅವನು ಅಂತಹ ಪ್ರಾಣಿಯಾಗಿ ಇರಬೇಕಾದ್ದಿಲ್ಲ ಅಂತ ಹೇಳಿ ವೇದಾಂತ ಹೇಳುತ್ತೆ, ಭಾರತೀಯ ಪರಂಪರೆ ಹೇಳುತ್ತೆ. ಆ ವಿಚಾರ ಶಕ್ತಿಯ ಮೂಲಕ, ತನಗಿರ್ತಕ್ಕಂತಹ ವಿಚಾರ ಶಕ್ತಿಯ ಮೂಲಕ ಆ ಪ್ರಾಣಿತ್ವವನ್ನು, ಪ್ರಾಣಿತನವನ್ನು ಕಳೆದುಕೊಳ್ಳಬಹುದು, ದೈವತ್ವಕ್ಕೆ ಏರಬಹುದು ಅಂತ ಭಾರತೀಯ ಪರಂಪರೆ ಹೇಳುತ್ತೆ. ಅಂತಹ ವಿಚಾರ ಅಥವಾ ವಿಚಾರ ಪರಂಪರೆ, ಭಾರತೀಯ ಪರಂಪರೆಯ ವಿಚಾರದ ಪರಂಪರೆ ನಮಗೆ ಎಲ್ಲಿ ಕಾಣಬರುತ್ತೆ, ಅದರ ಮೂಲ ಯಾವುದು, ಮೂಲ ಸ್ರೋತ ಯಾವುದು ಅಂದರೆ ಉಪನಿಷತ್ತುಗಳಲ್ಲಿ ಕಂಡುಬರುತ್ತೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಪುರಾತನವಾದದ್ದು, ಅಷ್ಟೇ ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ತಾತ್ವಿಕ ಜಿಜ್ಞಾಸೆ ಆರಂಭವಾದದ್ದು, ಅದೇ ರೀತಿ ನೂರಾರು ವರ್ಷಗಳ ಕಾಲ ಅದು ಅನೂಚಾನವಾಗಿ ನಡೆದುಕೊಂಡು ಬಂದಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ ಅದು ಉಪನಿಷದ್ ವಾಂಗ್ಮಯದಲ್ಲಿ. ಅದೇ ರೀತಿ ಇಂದಿಗೂ ನಾವು ಹೋಲಿಸಿದಲ್ಲಿ ಆ ಒಂದು ಚಿಂತನೆ ಅನ್ನುವಂಥದ್ದು ತನ್ನ ಮೇರು ಶಿಖರವನ್ನು ಪಡೆದಿದ್ದು, ಅತ್ಯುತ್ಕೃಷ್ಟವಾಗಿರ್ತಕ್ಕಂತಹ ಚಿಂತನೆ ಇಂದಿನ ಕಾಲಕ್ಕೂ ಅದು ಎಲ್ಲಿಪ್ಪ ಅಂತ ಹೇಳಿದರೆ ಉಪನಿಷತ್ತುಗಳಲ್ಲಿ ಅಂತ ಹೇಳಬೇಕಾಗತ್ತೆ. ಇದು ಉಪನಿಷತ್ತುಗಳ ಮಹತ್ವ. ಈಗ ಮನಸ್ಸಿನಲ್ಲಿ ನಾವು ಆಲೋಚನೆಯನ್ನು ಮಾಡುತ್ತೇವೆ. ಆ ಆಲೋಚನಾ ಶಕ್ತಿ, ಚಿಂತನಾ ಶಕ್ತಿ ಅನ್ನುವಂಥದ್ದು ಲೌಕಿಕ ಚಿಂತನೆಗೆ ಮಾತ್ರ ಸೀಮಿತವಾಗಿದೆಯೇ ಅಂತಂದರೆ ಇಲ್ಲ. ಯಾವುದನ್ನು ನಾವು ಇಂದ್ರಿಯಗಳ ಮೂಲಕ ನೋಡೋದಕ್ಕಾಗೋದಿಲ್ವೋ ಅದನ್ನೂ ಕೂಡ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಕವಿ ಅಂತ ಹೇಳಿದ್ರೆ ಯಾರು ಕಣ್ಣಿನಿಂದ ನೋಡೋದಕ್ಕಾಗೋದಿಲ್ವೋ ಅದನ್ನು ಕಾಣಬಲ್ಲಂಥವನನ್ನು ಕವಿ. ಕವಿ ಅಂದರೆ ಕ್ರಾಂತದರ್ಶಿ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ವಿಚಾರ ಶಕ್ತಿಯ ಮೂಲಕ ಕಣ್ಣಲ್ಲಿ ನೋಡಲಾಗದ್ದನ್ನು ಮಾನವ ಕಾಣಬಲ್ಲ, ಕಿವಿಯಲ್ಲಿ ಕೇಳಲಾಗದ್ದನ್ನು ಆಲಿಸಬಲ್ಲ, ತನ್ನ ಇಂದ್ರಿಯಗಳ ಸೀಮೆಯನ್ನು ದಾಟಬಲ್ಲ, ವಿಶ್ವದ ರಹಸ್ಯದ ಸವಾಲನ್ನು ಸ್ವೀಕರಿಸಿ ಅದನ್ನು ಭೇದಿಸಲು ಕೂಡ ಪ್ರಯತ್ನಿಸಬಲ್ಲ. ಅದರಲ್ಲಿ ಅವನು ಸಫಲನಾಗಲೂ ಬಲ್ಲ. ಅಂತಹ ಮಹೋನ್ನತ ಪ್ರಯತ್ನ ಇದೆಯಲ್ಲ, ಅದರ ಚರಮ ಸೀಮೆಯನ್ನು, ಅಂತಿಮ ಸೀಮೆಯನ್ನು, ಉತ್ಕೃಷ್ಟ ಸೀಮೆಯನ್ನು ನಾವು ಕಾಣತಕ್ಕಂಥದ್ದು ಉಪನಿಷತ್ತುಗಳಲ್ಲಿ. ಉಪನಿಷತ್ತುಗಳಲ್ಲಿ ನಾವು ಹಲವು ಬಗೆಯ ಅನ್ವೇಷಣಾ ವಿಧಾನಗಳನ್ನು ನೋಡುತ್ತೇವೆ. ಉಪನಿಷತ್ತುಗಳು ಅಂದರೆ ಕೇವಲ ಭೌತಿಕ
ವಸ್ತುಗಳ ರಹಸ್ಯಗಳ ಅನ್ವೇಷಣೆಯಲ್ಲಿ ತೊಡಗಿದಂತಹ ಶಾಸ್ತ್ರ ಅಲ್ಲ. ಮನುಷ್ಯನ ಮೂಲಭೂತವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ತಂದುಕೊಡಬೇಕು ಅಂತ ವಿಚಾರ ಮಾಡಿದಂಥವುಗಳು ಉಪನಿಷತ್ತುಗಳು. ಉಪನಿಷತ್ತುಗಳ ಉದ್ದೇಶ ಏನಪ್ಪ ಅಂದರೆ ಬಾಹ್ಯ ಜಗತ್ತು ಮತ್ತು ಆಂತರಿಕ ಜಗತ್ತು ಅಥವಾ ಇಂದ್ರಿಯಾತೀತವಾಗಿರ್ತಕ್ಕಂತಹ ಜಗತ್ತು. ಬಾಹ್ಯ ಜಗತ್ತು ಅಂದರೆ ಇಂದ್ರಿಯಗಳಿಂದ ನೋಡಬಹುದಾಗಿರ್ತಕ್ಕಂತಹ ಜಗತ್ತು. ಹಾಗೆ ಇಂದ್ರಿಯಾತೀತವಾಗಿರ್ತಕ್ಕಂತಹ ಜಗತ್ತು ಕೂಡ ಇದೆ. ಅಥವಾ ಆಂತರಿಕ ಮನಸ್ಸಿಗೆ ಸಂಬಂಧಪಟ್ಟಿದಂತಹ ಜಗತ್ತು ಕೂಡ ಇದೆ. ಆ ಎಲ್ಲದಕ್ಕೂ ಕೂಡ ಒಂದು ಮೂಲ ತತ್ವ ಅನ್ನುವಂಥದ್ದಿದೆ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡಬಹುದು. ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಉದಾಹರಣೆ ಅದು. ನಾವು ಮಡಕೆಗಳನ್ನು ನೋಡ್ತೇವೆ. ಸಾಧಾರಣವಾಗಿ ಮಡಕೆಗಳು ಅನ್ನುವಂತಹ ಜ್ಞಾನನೇ ನಿಜವಾಗಿರ್ತಕ್ಕಂತಹ ಜ್ಞಾನ ಅಂತ ನಾವು ಅನ್ಕೋತೇವೆ. ಆದರೆ ಉಪನಿಷತ್ತುಗಳು ಹೇಳುತ್ತೆ ಮಡಕೆಗಳ ಹಿಂದೆ ಇರತಕ್ಕಂಥದ್ದು ಯಾವುದರಿಂದ ಮಡಕೆಗಳಾಗಿದೆಯೋ ಆ ಮಣ್ಣು ಅನ್ನುವಂಥದ್ದೇ ಸತ್ಯ. ಮೃತ್ತಿಕೆ ತೇವ ಸತ್ಯಂ. ಆಭರಣಗಳು ಸತ್ಯ ಅಂತ ಅನ್ಕೋತೇವೆ. ಆದರೆ ಆಭರಣಗಳು ಯಾವುದರಿಂದ ಮಾಡಲ್ಪಟ್ಟಿವೆಯೋ ಆ ಮೂಲ ತತ್ವವಾಗಿರ್ತಕ್ಕಂತಹ ಚಿನ್ನವೋ ಬಂಗಾರವೋ ಬೆಳ್ಳಿಯೋ ಅದು ಸತ್ಯ ಅಂತ ಉಪನಿಷತ್ತು ಹೇಳುತ್ತೆ. ಇದೆಲ್ಲ ಉದಾಹರಣೆಗಳು. ಅದೇ ರೀತಿ ಈ ಜಗತ್ತು ಅನ್ನುವಂಥದ್ದು ಸತ್ಯ, ಹೌದು, ಖಂಡಿತ ಸತ್ಯ. ಆದರೆ ಈ ಜಗತ್ತಿನ ನಾಮರೂಪಗಳು ಸತ್ಯವಲ್ಲ. ಈ ನಾಮರೂಪಗಳೆಲ್ಲ ಎಲ್ಲಿಂದ ಬಂದಿವೆಯೋ, ಯಾವ ಮೂಲ ವಸ್ತು ಈ ಜಗತ್ತೇ ಆಗಿದೆಯೋ, ಒಂದೇ ಒಂದು ವಸ್ತು, ಆ ಮೂಲ ವಸ್ತು ಸತ್ಯ. ಈ ನಾಮರೂಪಗಳೆಲ್ಲವೂ ಕೂಡ ತೋರಿಕೆ. ಆ ಮೂಲ ವಸ್ತುವನ್ನು ಹುಡುಕಿಕೊಂಡು ಹೋಗು. ಅದನ್ನೇ ಉಪನಿಷತ್ತುಗಳು ಆತ್ಮ ಬ್ರಹ್ಮ ಅಂತ ಕರೀತಾ ಇದೆ. ಅಂದರೆ ವಿಶ್ವದ ಸಾರ ತತ್ವವನ್ನು ಕಂಡುಕೊಳ್ಳುವಂತಹ ಒಂದು ರಾಜಮಾರ್ಗ ಇದೆಯಲ್ಲ, ಆ ರಾಜಮಾರ್ಗಗಳನ್ನು ಅನ್ವೇಷಿಸುವಂತಹ ಪ್ರಯತ್ನವನ್ನು ನಾವು ಉಪನಿಷತ್ತುಗಳಲ್ಲಿ ಕಂಡುಕೊಳ್ಳುತ್ತೇವೆ. ಅದರಲ್ಲಿ 3 ನಿರ್ದಿಷ್ಟವಾಗಿರ್ತಕ್ಕಂತಹ ಮಾರ್ಗಗಳನ್ನು ನಾವು ಕಂಡುಕೊಳ್ಳಬಹುದು. ಮೊದಲನೇ ಮಾರ್ಗ ಅಂತಂದರೆ ಮುಂಡಕ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ. ಆ ಮುಂಡಕ ಉಪನಿಷತ್ತು ಆರಂಭವಾಗ್ತಕ್ಕಂತಹ ರೀತಿನೇ ಇದು. ಒಬ್ಬ ಶೌನಕ ಅನ್ನುವಂಥವನು ಪ್ರಸಿದ್ಧನಾಗಿರ್ತಕ್ಕಂತಹ ಶ್ರೀಮಂತನಾಗಿರ್ತಕ್ಕಂತಹ ಗೃಹಸ್ಥನಂತೆ. ಅವನು ಅಂಗಿರಸ ಎನ್ನುವಂತಹ ಋಷಿಯನ್ನು ಸಮೀಪಿಸ್ತಾನೆ. ಅವನ ಹತ್ರ ಬರ್ತಾನೆ. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಭಗವಂತ, ಓ ಗುರುಗಳೇ, ಭಗವಂತನೇ ಅಂದರೆ ಅದು ಗೌರವಪೂರ್ವಕವಾಗಿ ಹೆಸರಿಸುವಂತಹ ಒಂದು ಬಗೆ ಅದು. ಹೇ ಭಗವನ್ ಅಂತ ಹೇಳಿ, ಯಾವುದನ್ನು ತಿಳಿದುಕೊಳ್ಳುವುದರಿಂದ ಎಲ್ಲವನ್ನೂ ತಿಳಿದುಕೊಂಡಂತೆ ಆಗುತ್ತದೆ. ಇದನ್ನೇ ನಾನು ಹಿಂದೆ ಹೇಳಿದಂತಹ ಉದಾಹರಣೆಗೆ ಅನ್ವಯಿಸಿಕೊಳ್ಳಬಹುದು. ನನಗೆ ಮಣ್ಣು ಏನು ಅಂತ ಗೊತ್ತಿದ್ರೆ ಆ ಮಣ್ಣಿನಿಂದ ಆಗಿರ್ತಕ್ಕಂತಹ ಎಲ್ಲ ಮಡಕೆಗಳನ್ನೂ ನಾನು ತಿಳಿದುಕೊಂಡಂತೆ ಆಗುತ್ತೆ. ನಾನು ಪ್ರತಿಯೊಂದು ಮಡಕೆಯ ಹತ್ರ ಹೋಗಿ ಅದು ಹೇಗಿದೆ, ಏನಾಗಿದೆ, ಅದರ ಮೂಲ ತತ್ವ ಏನು ಅಂತ ನಾನು ವಿಚಾರಿಸಬೇಕಾದ್ದಿಲ್ಲ. ಆ ಮಣ್ಣನ್ನು ತಿಳಿದುಕೊಂಡ್ರೆ ಸಾಕು. ಬೆಳ್ಳಿಯನ್ನು ತಿಳಿದುಕೊಂಡ್ರೆ ಬೆಳ್ಳಿಯಿಂದ ಮಾಡಿರ್ತಕ್ಕಂತಹ ಎಲ್ಲ ಆಭರಣಗಳು, ಪಾತ್ರೆಗಳು, ಪದಾರ್ಥಗಳನ್ನು ನಾನು ತಿಳಿದುಕೊಂಡಂತೆ ಆಗುತ್ತೆ. ಕಬ್ಬಿಣವನ್ನು ತಿಳಿದುಕೊಂಡ್ರೆ ಕಬ್ಬಿಣದಿಂದ ಮಾಡಲ್ಪಟ್ಟಿರ್ತಕ್ಕಂತಹ ಎಲ್ಲ ಪದಾರ್ಥಗಳು, ಎಲ್ಲ ವಸ್ತುಗಳು ನಾನು ತಿಳಿದುಕೊಂಡ ಹಾಗೆ ಆಗುತ್ತೆ. ಅದೇ ರೀತಿ ನಾನು ಎಲ್ಲವನ್ನೂ ತಿಳಿದುಕೊಳ್ಳಬೇಕಾದ್ದಿಲ್ಲ. ಆದರೆ ಎಲ್ಲವೂ ಯಾವ ಮೂಲ ವಸ್ತುವಿನಿಂದ ಆಗಿದೆಯೋ ಅದನ್ನು ತಿಳಿದುಕೊಂಡರೆ ಸಾಕು. ಇದನ್ನು ಮುಂಡಕೋಪನಿಷತ್ತು ಅಕ್ಷರ ಅಂತ ಕರೆಯುತ್ತೆ. ಕ್ಷರ ಅಂದರೆ ನಾಶವಾಗ್ತಕ್ಕಂಥದ್ದು, ಅಕ್ಷರ ಅಂದರೆ ಯಾವತ್ತೂ ಕೂಡ ಉಳಿಯುವಂಥದ್ದು. ಅದನ್ನೇ ಪ್ರಸಿದ್ಧವಾದ ಭಾಷೆಯಲ್ಲಿ ಬ್ರಹ್ಮ, ಆತ್ಮ ಅಂತ ಕರೀತಾರೆ.
ಅಂದರೆ ನಾವು ನೋಡುವಂತಹ, ಕೇಳುವಂತಹ, ನಾವು ಇಂದ್ರಿಯಗಳ ಮೂಲಕ ಗ್ರಹಿಸುವಂತಹ ಎಲ್ಲ ಅನುಭವಗಳಿಗೂ ಮೂಲವಾಗಿರ್ತಕ್ಕಂಥ ಅನುಭವ ಯಾವುದು? ಅದು ಚೈತನ್ಯದ ಅನುಭವ. ಅದೇ ಆತ್ಮ, ಅದೇ ಬ್ರಹ್ಮ, ಅದೇ ಅಕ್ಷರ ಅಂತ ಹೇಳಿ ಉಪನಿಷತ್ತುಗಳು, ಅದರಲ್ಲೂ ಮುಂಡಕೋಪನಿಷತ್ತು ನಮಗೆ ಹೇಳಿಕೊಡುತ್ತೆ. ಇನ್ನೊಂದು ರೀತಿಯ ಅನ್ವೇಷಣೆ ಅಂದರೆ ಅದನ್ನು ನಾವು ಕೇನೋಪನಿಷತ್ತಿನಲ್ಲಿ ನೋಡುತ್ತೇವೆ. ಶಿಷ್ಯ ಕೇಳ್ತಾನೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಮನಸ್ಸು ಆಲೋಚನೆ ಮಾಡ್ತಾ ಇದೆ, ಯಾರ ಪ್ರೇರಣೆಯಿಂದ ಮನಸ್ಸು ಆಲೋಚನೆ ಮಾಡ್ತಾ ಇದೆ? ಪ್ರಾಣ ಅಂದರೆ ನಮ್ಮಲ್ಲಿ ಆ ಉಸಿರು ಅನ್ನುವಂಥದ್ದು ಎಲ್ಲ ಕಡೆ ಓಡಾಡ್ತಾ ಇದೆ, ನಮ್ಮ ಜೀವನವನ್ನು ಧಾರಣೆ ಮಾಡ್ತಾ ಇದೆ. ಆ ಉಸಿರು, ಪ್ರಾಣ ಅನ್ನುವಂಥದ್ದು ಯಾರ ಪ್ರೇರಣೆಯಿಂದ ಕೆಲಸ ಮಾಡ್ತಾ ಇದೆ? ನಾವು ಮಾತನ್ನು ಆಡ್ತಾ ಇದ್ದೇವೆ, ಯಾರ ಪ್ರೇರಣೆಯಿಂದ ಮಾತನ್ನು ಆಡ್ತಾ ಇದ್ದೇವೆ? ಅದೇ ರೀತಿ ನಮ್ಮ ಕಣ್ಣು, ಕಿವಿ ಮುಂತಾದಂತಹ ಇಂದ್ರಿಯಗಳು ನೋಡುವುದು, ಕೇಳುವುದು ಮುಂತಾದಂತಹ ಕರ್ಮಗಳನ್ನು ಮಾಡ್ತಾ ಇದೆ, ಯಾವ ಪ್ರೇರಣೆಯಿಂದ ಮಾಡ್ತಾ ಇದೆ? ಚಕ್ಷುಶ್ರೋತ್ರಂ ಕವು ದೇವೋ ಯುನಕ್ತಿ. ಯಾರೋ ಒಬ್ಬ ದೇವತೆ ಇರಬೇಕು. ದೇವತೆ ಅಂದರೆ ಬೆಳಗ್ತಕ್ಕಂಥವನು, ಬೆಳಗ್ತಾ ಇರತಕ್ಕಂಥದ್ದು. ಯಾವುದದು ಅನ್ನುವಂತಹ ಪ್ರಶ್ನೆಯಿಂದ ಕೇನೋಪನಿಷತ್ತು ಆರಂಭವಾಗುತ್ತೆ. ಅದಕ್ಕೆ ಗುರು ನೇರವಾಗಿ ಉತ್ತರವನ್ನು ಕೊಡೋದಿಲ್ಲ. ಶ್ರೋತ್ರಸ್ಯ ಶ್ರೋತ್ರಂ ಮನಸಃ ಮನಃ ಅಂತ ಹೇಳ್ತಾನೆ. ನೋಡಪ್ಪ, ಅದನ್ನು ಹೀಗೆ ಅಂತ ಹೇಳೋದಿಕ್ಕಾಗಲ್ಲ. ಅದು ಕಿವಿಗೂ ಕಿವಿಯಾಗಿರುತ್ತದೆ, ಕಣ್ಣಿಗೂ ಕಣ್ಣಾಗಿರುತ್ತದೆ, ಮನಸ್ಸಿಗೂ ಮನಸ್ಸಾಗಿರುತ್ತದೆ. ಏನಿದ್ರ ಅರ್ಥ? ಯಾವ ಚೈತನ್ಯದಿಂದ, ಯಾವ ಅರಿವು ಅಥವಾ ಜ್ಞಾನದಿಂದ ಮನಸ್ಸು ಆಲೋಚನೆ ಮಾಡೋದಕ್ಕೆ ಸಾಧ್ಯವೋ ಅದೇ ಆತ್ಮ ಅಥವಾ ಬ್ರಹ್ಮ. ಯಾವ ಚೈತನ್ಯ ಶಕ್ತಿ ಪ್ರಾಣವನ್ನು ಕೆಲಸ ಮಾಡುವಂತೆ ಪ್ರೇರೇಪಣೆ ಮಾಡುತ್ತದೆ, ಅಥವಾ ಆ ಚೈತನ್ಯವೇ ಪ್ರಾಣ ರೂಪದಲ್ಲಿ ಕೆಲಸ ಮಾಡುತ್ತದೆ, ಆ ಭಾವನೆ ಕೂಡ ಉಪನಿಷತ್ತಿನಲ್ಲಿದೆ. ಪ್ರಾಣ ಅನ್ನುವಂಥದ್ದು ಯಾವುದು ಅಂದರೆ ಆತ್ಮವೇ. ಆ ಆತ್ಮವೇ ಪ್ರಾಣದ ಕೆಲಸವನ್ನು ಮಾಡಿದಾಗ ಪ್ರಾಣ ಅಂತ ಅನಿಸ್ಕೊಳ್ಳುತ್ತೆ. ಕಿವಿಯ ಕೆಲಸವನ್ನು ಮಾಡಿದಾಗ ಕಿವಿ ಅಂತ ಅನಿಸ್ಕೊಳ್ಳುತ್ತೆ. ಬೇಕಂದರೆ ಎಲ್ಲವೂ ಕೂಡ ಚೈತನ್ಯದ ಕಾರ್ಯಗಳೇ. ಆ ಚೈತನ್ಯ, ಕಾನ್ಷಿಯಸ್ನೆಸ್ ಅಂತ ಇಲ್ಲದೇ ಇದ್ದರೆ ಇವ್ಯಾವು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಜಡವಾಗಿ ಇರುತ್ತೆ. ಹಾಗಾದರೆ ಎಲ್ಲ ಇಂದ್ರಿಯಗಳಿಗೆ, ದೇಹಕ್ಕೆ, ಮನಸ್ಸಿಗೆ ಚೈತನ್ಯದಾಯಕವಾಗಿರ್ತಕ್ಕಂಥದ್ದು, ಅದನ್ನು ಚೈತನ್ಯವನ್ನಾಗಿ ಇಟ್ಟಿರ್ತಕ್ಕಂಥದ್ದು ಯಾವುದು ಅಂತಂದರೆ ಅದು ಪರಮಾತ್ಮ, ಬ್ರಹ್ಮ, ಅಕ್ಷರ ಅಂತ ಹೇಳಿ ಕೇನೋಪನಿಷತ್ತು ನಮಗೆ ಹೇಳಿಕೊಡುತ್ತೆ. ಇದು ಒಂದು ರೀತಿಯ ಆಂತರಿಕ ಅನ್ವೇಷಣೆ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿಗಳಿಗೆ ಪ್ರೇರಣಾದಾಯಕವಾಗಿ ಅದಕ್ಕೆ ಚೈತನ್ಯವನ್ನು ಕೊಡ್ತಾ ಇರ್ತಕ್ಕಂಥದ್ದು ಯಾವುದು ಅಂತ ಋಷಿಗಳು ಅನ್ವೇಷಣೆ ಮಾಡಿದ್ರು. ಇನ್ನು ಮೂರನೇದಾಗಿ ಮರಣಾನಂತರದ ಬದುಕು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಜನಕ ಮಹಾರಾಜನ ಹತ್ತಿರ ಯಾಜ್ಞವಲ್ಕ್ಯ ಬರ್ತಾನೆ. ಯಾಜ್ಞವಲ್ಕ್ಯ ಋಷಿ ಜನಕ ಮಹಾರಾಜನಿಗೆ ಉಪದೇಶ ಮಾಡ್ತಾನೆ. ಒಂದು ಪ್ರಶ್ನೆಯನ್ನು ಕೇಳ್ತಾನಂತೆ ಜನಕ ಮಹಾರಾಜ, ಸ್ವಾಮಿ ದಯವಿಟ್ಟು ಬೋಧನೆ ಮಾಡಿ, ನನಗೆ ಬ್ರಹ್ಮದ ಬಗ್ಗೆ ಬೋಧನೆ ಮಾಡಿ ಅಂತ ಕೇಳ್ತಾನೆ. ಆ ಕಾಲದಲ್ಲಿ ಬ್ರಹ್ಮ ಅಂದರೆ ಇಷ್ಟೇ, ಅತ್ಯಂತ ಹೆಚ್ಚಿನದಾಗಿರ್ತಕ್ಕಂಥದ್ದು. ಬೃಹತ್ವಾದ್ ಬ್ರಹ್ಮ, ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂತಹ ತತ್ವ ಯಾವುದೋ ಅದನ್ನು ಬ್ರಹ್ಮ ಅಂತ ಕರೀತಾ ಇದ್ರು. ಒಬ್ಬ ಗುರು ಇದು ಶ್ರೇಷ್ಠವಾದದ್ದು, ಇದೇ ಬ್ರಹ್ಮ ಅಂತ ಹೇಳಿಕೊಟ್ರೆ, ಇನ್ನೊಬ್ಬ ಗುರು ಇಲ್ಲ ಅದಕ್ಕಿಂತಲೂ ಇನ್ನೊಂದು ಹೆಚ್ಚಿನದಿದೆ, ಅದು ಬ್ರಹ್ಮ ಅಂತ ಹೇಳಿಕೊಡ್ತಾ ಇದ್ದ. ಈ ರೀತಿ ಅನೇಕ ಗುರುಗಳು ತಮ್ಮ ತಮ್ಮ ಅಭಿಪ್ರಾಯವನ್ನು ಬ್ರಹ್ಮದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಇದನ್ನೇ ನಾವು ಉಪನಿಷತ್ತುಗಳಲ್ಲಿ ನೋಡ್ತೇವೆ. ಯಾಜ್ಞವಲ್ಕ ಹೇಳ್ತಾನಂತೆ,
ಆಯಿತು, ನೀನೊಬ್ಬ ಬಹಳ ಗೌರವಾನ್ವಿತ ವ್ಯಕ್ತಿ ಇದ್ದೀಯಾ, ಬಹಳ ಶ್ರೀಮಂತನಾಗಿದ್ದೀಯಾ, ವೇದಗಳನ್ನು ಅಭ್ಯಾಸ ಮಾಡಿದ್ದೀಯಾ. ನೋಡು, ಒಬ್ಬ ಬಹುದೂರ ಹೋಗಬೇಕು ಅಂತ ಅನ್ಕೋತಾನೆ ಅಂತ ಇಟ್ಕೋ. ಅವನು ಯಾವುದ್ರಲ್ಲಿ ಹೋಗ್ತಾನೆ? ಒಂದು ರಥದಲ್ಲಿ ಹೋಗ್ಬೋದು, ಇಲ್ಲ ನದಿಲಿ ಪ್ರಯಾಣ ಮಾಡೋದಾದರೆ ಒಂದು ಹಡಗು ಅಥವಾ ದೋಣಿನಲ್ಲಿ ಹೋಗ್ಬೋದು. ನೀನು ಕೂಡ ಒಂದು ದೊಡ್ಡ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀಯ. ನಿನಗೆ ಗೊತ್ತಿಲ್ಲದ ಹಾಗೇನೆ ಇವತ್ತಲ್ಲ ನಾಳೆ ನಿನ್ನ ದೇಹ ಬಿದ್ದು ಹೋಗುತ್ತೆ. ನೀನು ಮುಂದೆ ಪ್ರಯಾಣ ಮಾಡಬೇಕು. ಎಲ್ಲಿಗೆ ಪ್ರಯಾಣ ಮಾಡಬೇಕು ಅಂತ ಯೋಚಿಸಿದ್ದೀಯಾ? ಈಗಲೇ ಹೇಗೆ ಪ್ರಯಾಣ ಮಾಡಬಹುದು ಅಂತ ಯೋಚಿಸಿದ್ದೀಯಾ? ಈ ದೇಹ ಪತನವಾದ ಮೇಲೆ ಎಲ್ಲಿಗೆ ಹೋಗ್ತೀಯಾ ಅನ್ನೋದು ನಿನಗೆ ಗೊತ್ತಿದೆಯೇ ಅಂತ ಅದಕ್ಕೆ ಮನಸ್ಸನ್ನು ನೀನು ಸಿದ್ಧ ಮಾಡಿಕೊಂಡಿದ್ದೀಯಾ ಅಂತೆಲ್ಲ ಪ್ರಶ್ನೆಯನ್ನು ಕೇಳುತ್ತಾನೆ. ಅದಕ್ಕೆ ಜನಕ ಹೇಳ್ತಾನೆ, ಅಯ್ಯೋ ಅದನ್ನು ನನಗೆ ಗೊತ್ತೇ ಇಲ್ಲವೇ, ಮರಣ ಆದಮೇಲೆ ಏನು ಆಗತ್ತೆ, ಮರಣ ಆದಮೇಲೆ ಎಲ್ಲಿಗೆ ಹೋಗಬೇಕಾಗತ್ತೆ, ಅದರಲ್ಲೇನಾದರೂ ಚಾಯ್ಸಸ್ ಇದೆಯಾ ಅಲ್ಲಿ, ನಾನು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ನಾನೇ ಗೊತ್ತು ಮಾಡ್ಕೊಳ್ಳೋದಕ್ಕೆ ಸಾಧ್ಯವೋ, ಇದೇನು ಗೊತ್ತಿಲ್ಲಪ್ಪ ಅಂತ ಹೇಳಿದಾಗ ಯಾಜ್ಞವಲ್ಕ ಹೇಳ್ತಾನೆ, ನಾನು ಅದ್ರ ಬಗ್ಗೆ ಉಪದೇಶವನ್ನು ಮಾಡುತ್ತೇನೆ ಅಂತ ಅರ್ಥ. ಇದೇ ರೀತಿಯ ತತ್ವವನ್ನು ನಾವು ಕಠೋಪನಿಷತ್ತಿನಲ್ಲಿ ನೋಡ್ತೇವೆ. ಉಪನಿಷತ್ತಿನಲ್ಲಿ ಅತ್ಯಂತ ಒಂದು ರೀತಿಯ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶ ಇದು. ಭವ್ಯವಾಗಿರ್ತಕ್ಕಂತಹ ಸನ್ನಿವೇಶವನ್ನು ಕಠೋಪನಿಷತ್ತಿನಲ್ಲಿ ನೋಡ್ತೇವೆ. ಒಬ್ಬ ಬಾಲಕ ಮೃತ್ಯುವಿನ ಬಳಿ ಹೋಗ್ತಾನೆ. ಯಮ ಮೃತ್ಯು ದೇವತೆ, ಅವನೇ ಮೃತ್ಯು. ಅವನ ಹತ್ರ ಹೋಗಿ ಮೃತ್ಯುವಿನ ಆಚೆಗೆ ಏನೇ ಇದೆ ಅಂತ ಕೇಳ್ತಾನೆ. ಮೃತ್ಯುವಿಗೆ ಮಾತ್ರ ಗೊತ್ತಿರುತ್ತೆ ಮೃತ್ಯುವಿನ ಆಚೆಗೆ ಏನಿರುತ್ತೆ ಅಂತ ಅರ್ಥ. ನಮಗೆ ಮೃತ್ಯುವಿನ ಬಗ್ಗೆ ಏನೂ ಗೊತ್ತಿಲ್ಲ, ಮೃತ್ಯುವಿನ ಆಚೆಗೆ ಏನಿರುತ್ತೆ. ನಚಿಕೇತ ಪ್ರಶ್ನೆಯನ್ನು ಕೇಳ್ತಾನೆ, ಈ ದೇಹ ಹೋದ ಮೇಲೂ ಕೂಡ ಮನುಷ್ಯ ಜೀವಿಸುತ್ತಾನೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಅಲ್ಲಿಗೆ ಮುಗಿದು ಹೋಯಿತು ಎಲ್ಲವೂ ಅಂತ. ಇದರಲ್ಲಿ ಯಾವುದು ಸತ್ಯ? ಸತ್ತ ಮೇಲೆ ಏನಾಗುತ್ತಾನೆ ಮನುಷ್ಯ? ಮುಂದಿನ ಜೀವನ ಅಂತಂದರೆ ಏನು? ಯಾವುದು ಜೀವಿಸುತ್ತದೆ? ದೇಹ ಬಿದ್ದ ಮೇಲೂ ಕೂಡ ಇನ್ನೂ ಕೂಡ ಜೀವಿಸ್ತಕ್ಕಂಥದ್ದು ಅದು ಯಾವುದು? ಈ ಎಲ್ಲ ಪ್ರಶ್ನೆಗಳನ್ನು ಮೃತ್ಯುವಿನ ಹತ್ತಿರವೇ ಕೇಳ್ತಾನೆ ನಚಿಕೇತ. ಇದು ಕಠೋಪನಿಷತ್ತಿನ ಉಪದೇಶ. ಹೀಗೆ ಉಪನಿಷತ್ತುಗಳ ಅನ್ವೇಷಣೆ ಅನ್ನುವಂಥದ್ದು ಬಾಹ್ಯದಲ್ಲೂ ಇದೆ, ಆಂತರಿಕವಾಗಿಯೂ ಇದೆ. ಅಂದರೆ ಒಟ್ಟಾರೆ ಉಪನಿಷತ್ತುಗಳ ಉದ್ದೇಶವನ್ನು 3 ವಿಧವಾಗಿ ಹೇಳ್ಬೋದು ನಾವು. ಭೌತಿಕ ಜಗತ್ತಿನ ಹಿಂದೆ ಇರತಕ್ಕಂತಹ ತತ್ವವನ್ನು ತಿಳಿದುಕೊಳ್ತಕ್ಕಂಥದ್ದು, ಒಬ್ಬನ ವ್ಯಕ್ತಿತ್ವದ ಒಳ ಪದರಗಳು ಯಾವುದು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಈ ಎಲ್ಲ ಹಿಂದೆ ಇರತಕ್ಕಂತಹ ನಮ್ಮ ವ್ಯಕ್ತಿತ್ವದ ನೈಜ ಸೂತ್ರವನ್ನು, ನೈಜ ಸ್ವರೂಪವನ್ನು ಅರಿತುಕೊಳ್ತಕ್ಕಂಥದ್ದು. 3ನೇದೇನಪ್ಪ ಅಂದರೆ ಸಾವಿನ ಅನಂತರದ ಜೀವನದ ಬಗ್ಗೆ ಆಸಕ್ತಿ ಮತ್ತು ವಿಚಾರ. ಹೀಗೆ ಉಪನಿಷತ್ತು ನಮ್ಮನ್ನು ವಿಚಾರ ಮಾಡೋದಕ್ಕೆ ತೊಡಗಿಸುತ್ತೆ. ಉಪನಿಷತ್ತು ನಮ್ಮನ್ನು ನಂಬು, ಇದನ್ನು ನಾನು ಹೇಳ್ತಾ ಇದ್ದೇನೆ, ಇದನ್ನು ನೀನು ನಂಬಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ವಿಚಾರ ಮಾಡು ಅಂತ ಹೇಳುತ್ತೆ. ನೀನೇ ತಿಳಿದುಕೋ ಅಂತ ಉಪನಿಷತ್ತು ಹೇಳುತ್ತೆ. ಈ ಅನ್ವೇಷಣಾ ಯಾತ್ರೆಯಲ್ಲಿ ನಾವು ಮುಂದೆ ಹೋದ ಹಾಗೆಲ್ಲ ಆ ಸತ್ಯ, ಆಧ್ಯಾತ್ಮಿಕ ಸತ್ಯ, ಪರಮ ಸತ್ಯ ಅನ್ನುವಂಥದ್ದು ಅನಾವರಣವಾಗುತ್ತಾ ಹೋಗುತ್ತೆ. ಇದನ್ನೇ ನಾವು ಉಪನಿಷತ್ತು ಅಂತ ಕರೀತೇವೆ. ಇನ್ನು ಉಪನಿಷತ್ತು ಅನ್ನೋ ಪದದ ನಿರ್ವಚನೆಯನ್ನು ನಾವು ತಿಳ್ಕೊಳ್ಬೇಕು. ಸಂಸ್ಕೃತದಲ್ಲಿ ಸದ್ದನ್ನುವಂತಹ ಧಾತು ಇದೆ. ಆ ಧಾತುವಿಗೆ 2 ಉಪಸರ್ಗಗಳು ಸೇರಿಕೊಳ್ಳುತ್ತೆ. ಉಪ ಮತ್ತು ನೀ 2 ಸೇರಿಕೊಂಡು ಸದ್ಧಾತುವಿಗೆ ಉಪನಿಷದ್ ಅಂತ ಆಗುತ್ತಂತೆ. ಉಪ ಅಂದರೆ ಸಮೀಪಿಸ್ತಕ್ಕಂಥದ್ದು, ಹತ್ರ ಹೋಗ್ತಕ್ಕಂಥದ್ದು. ನೀ ಅಂತಂದರೆ ನಿಷ್ಠೆಯಿಂದ ಹೋಗ್ತಕ್ಕಂಥದ್ದು, ನಿಷ್ಠೆಯಿಂದ ಸಮೀಪಿಸ್ತಕ್ಕಂಥದ್ದು.
ಅಂತ ಅರ್ಥ ಮಾಡಿದ್ದಾರೆ. ಸದ್ಧಾತುವಿಗೆ 3 ಅರ್ಥಗಳನ್ನು ಪಾರಂಪರಿಕವಾಗಿ ಕೊಡ್ತಾರೆ. ಅದನ್ನು ಶಂಕರಾಚಾರ್ಯರು ತಮ್ಮ ಕಠೋಪನಿಷತ್ತಿನ ಭಾಷ್ಯದ ಅವತರಣಿಕೆಯಲ್ಲಿ ಆರಂಭದಲ್ಲಿಯೇ ಅದನ್ನು ಸೊಗಸಾಗಿ ವಿವರಿಸ್ತಾರೆ. ಸದ್ಧಾತುವಿಗೆ 3 ಅರ್ಥ ಏನಪ್ಪ ಅಂತಂದರೆ, ಮೊದಲನೇದು ವಿಶರಣ, ಹಿಂಸಿಸುವುದು, ನಾಶ ಮಾಡತಕ್ಕಂಥದ್ದು ಅಂತ ಹೇಳಿ. ಎರಡನೇದೇನಪ್ಪ ಅಂದರೆ ಗತಿ, ಕರೆದುಕೊಂಡು ಹೋಗ್ತಕ್ಕಂಥದ್ದು. ಮೂರನೇದು ಅಂದರೆ ಅವಸಾಧನ, ಶಿಥಿಲ ಮಾಡ್ತಕ್ಕಂಥದ್ದು, ಬಿಡಿಸುವಂಥದ್ದು ಅಂತ ಅರ್ಥ. ಶಂಕರಾಚಾರ್ಯರು ಹೇಳ್ತಾರೆ, ಉಪನಿಷತ್ತು ಯಾವ ವಿದ್ಯೆಯನ್ನು ಬೋಧಿಸುತ್ತೋ ಆ ವಿದ್ಯೆಗೆ 3 ಅರ್ಥಗಳು ಸರಿಯಾಗಿ ಹೊಂದುತ್ತವೆ ಅಂತ ಹೇಳ್ತಾರೆ. ಮೊದಲು ವಿಶರಣ ಅಂತ ಹೇಳಿದ್ರೆ, ಅವಿದ್ಯೆ ಅನ್ನುವಂಥದ್ದೇ ನಮ್ಮ ಜನನ ಮರಣ ಚಕ್ರಕ್ಕೆ ಕಾರಣವಾಗಿರುತ್ತೆ, ಸಂಸಾರಕ್ಕೆ ಕಾರಣವಾಗಿರುತ್ತೆ. ಸಂಸಾರ ಇರಲಿ ಬಿಡಿ ಅಂತಂದರೆ ಎಲ್ಲ ದುಃಖಕ್ಕೆ ಕಾರಣ ಈ ಸಂಸಾರವೇ ಅಥವಾ ಅವಿದ್ಯೆಯೇ. ಅವಿದ್ಯೆಯಿಂದ ಕಾಮ ಹುಟ್ಟುತ್ತೆ, ಕಾಮದಿಂದ ಕರ್ಮ ಮಾಡ್ತೇವೆ, ಕರ್ಮದಿಂದ ನಮಗೆ ಮತ್ತೆ ಮತ್ತೆ ಜನ್ಮಗಳು ಉಂಟಾಗತ್ತೆ. ಇದನ್ನೇ ನಾವು ಸಂಸಾರದ ವಿಷಚಕ್ರ ಅಂತ ಕರೆಯುವಂಥದ್ದು. ಇದನ್ನು ತಪ್ಪಿಸಿಕೊಳ್ಳೋದಿಕ್ಕೆ, ಇದರಿಂದ ಮುಕ್ತನಾಗೋದಿಕ್ಕೆ ನಾನು ವಿದ್ಯೆಯನ್ನು ಆಶ್ರಯಿಸಬೇಕು. ಅಂತಹ ವಿದ್ಯೆ ಈ ಸಂಸಾರವನ್ನು ಆಮೂಲಾಗ್ರವಾಗಿ ನಾಶ ಮಾಡಬೇಕು. ಅದು ಸಾಧ್ಯವಾಗ್ತಕ್ಕಂಥದ್ದು ಉಪನಿಷತ್ತು ಎಂದು ಕರೆಸಿಕೊಳ್ಳುವಂತಹ ವಿದ್ಯೆಯಿಂದ ಮಾತ್ರವೇ. ಇನ್ನು ಎರಡನೇದು ಗತಿ. ಈ ಉಪನಿಷತ್ತಿನ ವಿದ್ಯೆ ನಮ್ಮನ್ನು ಪರಬ್ರಹ್ಮದ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಈ ಅರ್ಥದಲ್ಲೂ ಕೂಡ ಉಪನಿಷತ್ತಿನ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದರೆ ನಾವೇನು ನಿಜವಾಗಿ ಎಲ್ಲೂ ಹೋಗೋದಿಲ್ಲ. ಆ ವಿದ್ಯೆ ಪರವಸ್ತುವಿನ, ಪರಬ್ರಹ್ಮದ ಅಥವಾ ಪರಮಾತ್ಮನ ದರ್ಶನವನ್ನು ನಮಗೆ ಮಾಡಿಸುತ್ತೆ. ಎಲ್ಲಿ ಮಾಡಿಸುತ್ತೆ ಅಂದರೆ, ನಾವು ಪ್ರತ್ಯಗಾತ್ಮ, ನಮ್ಮ ಆತ್ಮವೇ ಆ ಆತ್ಯಂತಿಕ ಸತ್ಯ ಅನ್ನೋದನ್ನು ನಮಗೆ ಗೊತ್ತು ಮಾಡಿಸಿಕೊಡುತ್ತೆ. ಆದ್ದರಿಂದ ಇದು ಉಪನಿಷತ್ ವಿದ್ಯೆ, ಸದ್ದನ್ನುವಂತಹ ವಿದ್ಯೆ, ಸದ್ದನ್ನುವಂತಹ ಒಂದು ಗತಿ, ಕರೆದುಕೊಂಡು ಹೋಗ್ತಕ್ಕಂತಹ ಅರ್ಥದಲ್ಲೂ ಕೂಡ ಉಪನಿಷತ್ತನ್ನು ನಾವು ಪ್ರಯೋಗಿಸ್ತೇವೆ. ಇನ್ನು ಮೂರನೇದು ಅವಸಾಧನ. ಈ ವಿದ್ಯೆಯಲ್ಲಿ ಯಾರು ನಿಷ್ಠರಾಗಿರ್ತಾರೋ ಅವರ ಅವಿದ್ಯೆಯ ಬಂಧನವನ್ನು ಉಪನಿಷತ್ತು ಸಡಿಲಿಸುತ್ತೆ. ನಮಗೆ ಗರ್ಭವಾಸ ಉಂಟಾಗತ್ತೆ, ಜನ್ಮ ಉಂಟಾಗತ್ತೆ, ಜರ, ಮುಪ್ಪು, ವ್ಯಾಧಿಗಳು, ಇವುಗಳಿಂದ ಉಂಟಾಗ್ತಕ್ಕಂತಹ ದುಃಖವನ್ನು ಶಿಥಿಲಗೊಳಿಸುತ್ತೆ, ಕಡಿಮೆ ಮಾಡುತ್ತೆ, ಆ ಬಂಧನವನ್ನು ಸಡಿಲಗೊಳಿಸುತ್ತೆ. ಈ ಅರ್ಥದಲ್ಲೂ ಕೂಡ ಉಪನಿಷತ್ತು ಶಬ್ದ ಹೊರಟಿದೆ. ಒಟ್ಟಾರೆ ಹೇಗೆ ಅರ್ಥ ಮಾಡಬಹುದು ಅಂತಂದರೆ, ವೈರಾಗ್ಯವಂತರಾಗಿರ್ತಕ್ಕಂತಹ ಮುಮುಕ್ಷುಗಳು ಉಪನಿಷತ್ತೆಂಬ ಹೆಸರಿನಿಂದ ಕರೆಯಲ್ಪಟ್ಟಂತಹ ಈ ವಿದ್ಯೆಯನ್ನು ಸಮೀಪಿಸುತ್ತಾರೆ. ಅದರಲ್ಲಿ ನಿಷ್ಠೆಯಿಷ್ಟು ಅನುಸಂಧಾನವನ್ನು ಮಾಡುತ್ತಾರೆ. ಹಾಗೆ ಮಾಡಿದಾಗ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂತಹ ಅವಿದ್ಯೆ ಇದೆಯಲ್ಲ, ಅದು ಆಮೂಲಾಗ್ರವಾಗಿ ನಾಶವಾಗುತ್ತೆ. ಅದು ನಮ್ಮನ್ನು ಪರಬ್ರಹ್ಮನ ಕಡೆಗೆ ಕರೆದುಕೊಂಡು ಹೋಗುತ್ತೆ. ಆಮೇಲೆ ಅವಿದ್ಯೆಯ ಬಂಧನವನ್ನು ಸಡಿಲವನ್ನಾಗಿ ಮಾಡುತ್ತೆ. ಈ ರೀತಿ ಯಾವುದು ಉಪನಿಷತ್ತು ಅಂತ ಕರೆಸಿಕೊಳ್ಳುತ್ತದೆಯೋ ಆ ವಿದ್ಯೆ ನಮ್ಮನ್ನು ಮುಕ್ತಿಗೆ, ಮೋಕ್ಷಕ್ಕೆ ಅನುವು ಮಾಡಿಕೊಳ್ಳುತ್ತೆ. ಇದನ್ನೇ ಶ್ರೀ ಶಂಕರಾಚಾರ್ಯರು ತಮ್ಮ ಕಠೋಪನಿಷತ್ತಿನ ಅವತರಣಿಕೆಯಲ್ಲಿ ಬಹಳ ಸುಂದರವಾಗಿ, ವಿಸ್ತಾರವಾಗಿ ವಿವರಿಸುತ್ತಾರೆ. ಇನ್ನು ಉಪನಿಷತ್ತುಗಳಲ್ಲಿ ವಿಚಾರ ಮಾಡಿರ್ತಕ್ಕಂತಹ 3 ತತ್ವಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ಫಿಲಾಸಫಿ ಅಥವಾ ತತ್ವಶಾಸ್ತ್ರದಲ್ಲಿ ಈ 3 ತತ್ವಗಳನ್ನು ವಿಚಾರ ಮಾಡ್ತಾರೆ. ಉಪನಿಷತ್ತಿನಲ್ಲೂ ಹಾಗೇನೆ. ಮೊದಲನೇದೇನಪ್ಪ ಅಂದರೆ ಪರತತ್ವ ಅಥವಾ ಭಗವಂತ, ಪರಮಾತ್ಮ ಅನ್ನುವಂಥದ್ದು. ಎರಡನೇದು ಜೀವ, ಮನುಷ್ಯ. ಮತ್ತು ಮೂರನೇದು ಜಗತ್ತು. ಭಗವಂತ, ಜೀವ ಮತ್ತು ಜಗತ್ತು. ಗಾಡ್, ಮ್ಯಾನ್
ಆ್ಯಂಡ್ ದಿ ನೇಚರ್ ಅಥವಾ ವರ್ಡ್ ಅಂತ ಕರೀತಾರೆ. ಉಪನಿಷತ್ತುಗಳಲ್ಲಿ ಈ ಮೂರೂ ತತ್ವಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ಆದರೆ ಮೂರೂ ತತ್ವಗಳಲ್ಲಿರ್ತಕ್ಕಂತಹ ಏಕಸೂತ್ರತೆ, ಆ ಮೂರೂ ತತ್ವಗಳು ಒಂದೇ ತತ್ವದ ಮೂರು ರೂಪಗಳು. ಆ ಒಂದೇ ತತ್ವ ಭಗವಂತನಾಗಿ ಕಾಣಿಸ್ಕೊಳ್ಳುತ್ತೆ, ದೇವರಾಗಿ ಕಾಣಿಸ್ಕೊಳ್ಳುತ್ತೆ. ಆ ಒಂದೇ ತತ್ವ ಜೀವನಾಗಿಯೂ ಕಾಣಿಸ್ಕೊಳ್ಳುತ್ತಾ ಇದೆ, ಮನುಷ್ಯನಾಗಿಯೂ ಕಾಣಿಸ್ಕೊಳ್ಳುತ್ತಾ ಇದೆ. ಅದೇ ಮೂಲ ತತ್ವ ಜಗತ್ತಾಗಿಯೂ ಕೂಡ ಕಾಣಿಸ್ಕೊಳ್ಳುತ್ತಾ ಇದೆ. ಇದನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಉಪನಿಷತ್ತಿನ ವೈಶಿಷ್ಟ್ಯ. ಇನ್ನು ಭಗವಂತನ ಬಗ್ಗೆ ಹೇಳೋದಾದರೆ, ಎರಡು ರೀತಿಯ ಭಗವತ್ ತತ್ವಗಳನ್ನು ಉಪನಿಷತ್ತು ಉಪದೇಶ ಮಾಡುತ್ತೆ. ಹಾಗಂತ ಎರಡು ರೀತಿಯ ತತ್ವಗಳಿಲ್ಲ, ಒಂದೇ ತತ್ವದ ಎರಡು ಮುಖಗಳು. ಒಂದು ಸಗುಣ ಬ್ರಹ್ಮ, ಇನ್ನೊಂದು ನಿರ್ಗುಣ ಬ್ರಹ್ಮ. ಸಗುಣ ಬ್ರಹ್ಮವನ್ನು ಈಶ್ವರ ಅಂತ ಕರೀತಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರವಿಶಂತ್ಯಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಇದು ತೈತ್ತಿರೀಯ ಉಪನಿಷತ್ತಿನ ಮಾತು. ಈ ಜಗತ್ತು ಎಲ್ಲಿಂದ ಬರುತ್ತಾ ಇದೆಯೋ, ಈ ಜಗತ್ತು ಎಲ್ಲಿ ನಿಂತಿದೆಯೋ, ಹಾಗೆ ಈ ಜಗತ್ತು ಎಲ್ಲಿಗೆ ಹೋಗುತ್ತದೆಯೋ, ಕಡೆಯಲ್ಲಿ ಎಲ್ಲಿ ವಿಲೀನವಾಗುತ್ತದೆಯೋ ಅದೇ ಬ್ರಹ್ಮ. ಈ ಜಗತ್ತಿನ ಆಕಾರವಾಗಿರ್ತಕ್ಕಂಥದ್ದು, ಜಗತ್ತಿನ ಒಡೆಯನಾಗಿರ್ತಕ್ಕಂಥವನು, ಜಗತ್ತಿಗೆ ಆಧಾರನಾಗಿರ್ತಕ್ಕಂಥವನು ಯಾರೋ ಆ ಪರಮಾತ್ಮ, ಅವನನ್ನು ಸಗುಣ ಬ್ರಹ್ಮ ಅಂತ ಕರೀತೇವೆ. ಯಾಕಂದರೆ ಜಗತ್ತಿನ ಕಲ್ಪನೆಯನ್ನು ನಾವು ಮಾಡಿಕೊಂಡಾಗೆಲ್ಲ ಜಗತ್ತಿನ ಒಡೆಯನ ಕಲ್ಪನೆಯೂ ಕೂಡ ನಮಗೆ ಬರಲೇಬೇಕು. ಜಗತ್ತಿನ ಕಾರಣನಾಗಿರ್ತಕ್ಕಂಥವನ ಕಲ್ಪನೆಯೂ ಬರಲೇಬೇಕು. ಆದ್ದರಿಂದ ಸಗುಣ ಬ್ರಹ್ಮ ಅಂತ ಕರೀತೇವೆ. ಇನ್ನು ನಿರ್ಗುಣ ಬ್ರಹ್ಮದ ಕಲ್ಪನೆ ಸತ್, ಬ್ರಹ್ಮನ್, ಆತ್ಮನ್, ಭೂಮಾ ಎಂಬ ಹೆಸರುಗಳಿಂದ ಉಪನಿಷತ್ತುಗಳಲ್ಲಿ ಪ್ರಸಿದ್ಧವಾಗಿದೆ. ಯಾವಾಗ ನಾವು ಬ್ರಹ್ಮ ನಮ್ಮ ಆತ್ಮವೇ ಅಂತ ತಿಳ್ಕೋತೇವೋ ಆಗ ಜಗತ್ತಿನ ಕಲ್ಪನೆ ಅನ್ನುವಂಥದ್ದಕ್ಕಿಂತಲೂ ಮೇಲೆ ಹೋಗಿಬಿಡ್ತೇವೆ ನಾವು. ಕಾರಣ ಅನ್ನುವಂಥದ್ದು ಅದರಲ್ಲಿ ಕಾರ್ಯ ವಿಲೀನವಾಗಿ ಹೋಗುತ್ತೆ. ನಾನಾಗಲೇ ಹೇಳಿದ ಹಾಗೆ ಮಡಕೆಗಳು ಅಂದುಕೊಂಡಾಗ ಆ ಮಡಕೆಯ ರೂಪ, ಮಡಕೆಯ ಹೆಸರು ಎಲ್ಲ ನಮಗೆ ಮನಸ್ಸಿಗೆ ಬರುತ್ತೆ. ಆದರೆ ಮಡಕೆ ಅನ್ನುವಂಥದ್ದು ಬರೀ ಮಣ್ಣು ಅಂತ ಗೊತ್ತಾದಾಗ, ಮಡಕೆಯಲ್ಲಿ ಬರೀ ಮಣ್ಣನ್ನು ನೋಡ್ತಾ ಇದ್ದರೆ ಆ ಮಡಕೆ ಎನ್ನುವ ಹೆಸರಾಗಲಿ ಮಡಕೆಯ ರೂಪವಾಗಲಿ ನಮಗೆ ಬಿಟ್ಟು ಹೋಗುತ್ತೆ. ಈ ಜಗತ್ತೆಲ್ಲವೂ ಭಗವಂತನೇ, ಸದ್ವಸ್ತುವೇ ಅನ್ನುವಂತಹ ಜ್ಞಾನ ಬಂದಾಗ ಈ ಜಗತ್ತಿನ ಅರಿವನ್ನು ಮೀರಿ ಹೋಗ್ಬಿಡ್ತೇವೆ ನಾವು. ಈ ಜಗತ್ತೆಲ್ಲವೂ ಬ್ರಹ್ಮಮಯವಾಗಿದೆ ಅಂತ ತಿಳ್ಕೋತೇವೆ. ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳಿ. ಇದನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್. ಅಪ್ಪ, ಈ ಜಗತ್ತು ಹುಟ್ಟುವುದಕ್ಕಿಂತ ಮುಂಚೆ ಆತ್ಮವಸ್ತು ಒಂದೇ ಆಗಿತ್ತು, ಒಂದೇ ಇತ್ತಪ್ಪ. ಅದೇನಿತ್ತು ಅಂತಂದರೆ ಸತ್ತಾಗಿತ್ತು. ಸತ್ತಂದ್ರೇನು? ಇರುವಂಥದ್ದು. ಅದಕ್ಕೆ ಬೇರೆ ಏನು ಹೆಸರಿಲ್ಲ, ಬೇರೆ ಏನೂ ರೂಪ ಇಲ್ಲ, ಕೇವಲ ಸತ್ ಅಷ್ಟೇ ಇರುವಂಥದ್ದು, ಪ್ಯೂರ್ ಎಕ್ಸಿಸ್ಟೆನ್ಸ್ ಅಷ್ಟೇ ಅದು. ಅದೇ ಆಮೇಲೆ ಏನಾಯಿತು? ನಾಮರೂಪಗಳಾಗಿ ವಿಂಗಡಣೆಗೊಂತು. ಮನುಷ್ಯರು, ಪ್ರಾಣಿಗಳು, ಜಗತ್ತು ಇವೆಲ್ಲವೂ ಕೂಡ ಆ ಪರಮಾತ್ಮನೇ ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಇದೆಲ್ಲ ಆಗೋದಕ್ಕಿಂತ ಮುಂಚೆ ಏನಾಗಿತ್ತದೋ ಸದೇವ ಸೌಮ್ಯ ಇದಮಗ್ರ ಆಸೀತ್. ಈ ಸೃಷ್ಟಿಗಿಂತ ಮುಂಚೆ ಕೇವಲ ಸದ್ವಸ್ತು ಮಾತ್ರವೇ ಆಗಿತ್ತು. ಹಾಗೇನೆ ಉಪನಿಷತ್ತುಗಳಲ್ಲಿ ಬ್ರಹ್ಮನ್ ಅನ್ನುವಂತಹ ಶಬ್ದ ಬರುತ್ತೆ. ಪ್ರಾಣ ಬ್ರಹ್ಮ ಎಂದು ಉಪಾಸನೆ ಮಾಡು, ಮನಸ್ಸನ್ನು ಬ್ರಹ್ಮ ಎಂದು ಉಪಾಸನೆ ಮಾಡು, ಇಂದ್ರಿಯವನ್ನು ಬ್ರಹ್ಮ ಎಂದು ಉಪಾಸನೆ ಮಾಡು, ಆಕಾಶವನ್ನು ಬ್ರಹ್ಮ ಎಂದು ಉಪಾಸನೆ ಮಾಡು,
ಸೂರ್ಯನನ್ನು ಬ್ರಹ್ಮ ಎಂದು ಉಪಾಸನೆ ಮಾಡುವಂಥ ವಿಧಾನಗಳು ಬರುತ್ತೆ. ಅಂದರೆ ಬ್ರಹ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ದಿ ಮೋಸ್ಟ್ ಜನರಲೈಸ್ಡ್ ಐಡಿಯಾ ಆಫ್ ರಿಯಾಲಿಟಿ ಈಸ್ ವಾಟ್ ಈಸ್ ಕಾಲ್ಡ್ ಬ್ರಹ್ಮನ್. ಆತ್ಯಂತಿಕ ಸತ್ಯದ ಸಾಮಾನ್ಯೀಕರಣ ಮಾಡಿದಾಗ ನಮಗೆ ಯಾವ ಭಾವನೆ ಬರುತ್ತೋ ಅದನ್ನು ನಾವು ಬ್ರಹ್ಮ ಅಂತ ಕರೆಯುತ್ತೇವೆ. ಆದ್ದರಿಂದ ಉಪನಿಷತ್ತುಗಳು ಹೇಳಿರುವುದು ಸರಿಯಾಗಿದೆ. ಪ್ರಾಣವೂ ಬ್ರಹ್ಮವೇ, ಮನಸ್ಸೂ ಬ್ರಹ್ಮವೇ, ಆಕಾಶವೂ ಬ್ರಹ್ಮವೇ, ಎಲ್ಲವೂ ಬ್ರಹ್ಮವೇ. ಅದನ್ನು ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಇರತಕ್ಕಂಥದ್ದು ಬ್ರಹ್ಮವೇ, ಬೇರೆ ಏನೂ ಇಲ್ಲ. ನಾವು ಮಡಕೆಯನ್ನು ಎರಡು ದೃಷ್ಟಿಗಳಿಂದ ನೋಡ್ಬೋದು. ಮಡಕೆಗಳ ರೂಪ, ಮಡಕೆ ಅನ್ನುವಂತಹ ಹೆಸರು, ಅದಕ್ಕೆ ಬೇರೆ ರೂಪ. ಒಂದು ಮಡಿಕೆನ ನಾವು ನೀರಿನ ತಂಬಿಗೆ ಅಂತ ಕರೆಯುತ್ತೇವೆ, ಇನ್ನೊಂದನ್ನು ದೊಡ್ಡ ಪಾತ್ರೆ ಅಂತ ಕರೆಯುತ್ತೇವೆ. ಆದರೆ ಇನ್ನೂ ಕೂಡ ದೃಷ್ಟಿಯನ್ನು ವಿಶಾಲ ಮಾಡಿಕೊಂಡು, ದೃಷ್ಟಿಯನ್ನು ತೀಕ್ಷ್ಣವಾಗಿ ಮಾಡಿಕೊಂಡು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಉಪನಿಷತ್ತು ಹೇಳಿದ ಹಾಗೆ ಮೃತ್ತಿಕೆ ತೇವ ಸತ್ಯಂ. ಮೃತ್ತಿಕೆ ಅದೆಲ್ಲವೂ ಕೂಡ ಮಣ್ಣೆ. ವಾಚಾರಂಭಣಂ ವಿಕಾರೋಂ ನಾಮಧೇಯಂ. ಇದು ಮಡಿಕೆ, ಇದು ಕುಡಿಕೆ, ಇದು ಪಾತ್ರೆ, ಇದು ತಂಬಿಗೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಬರೀ ಹೆಸರುಗಳು. ಹಾಗೆ ಜಗತ್ತಿನಲ್ಲಿರ್ತಕ್ಕಂಥದ್ದು ಒಬ್ಬ ಮನುಷ್ಯ, ಅವನು ಈಶ್ವರ, ದೇವರು, ಇದು ಜಗತ್ತು, ಇದೆಲ್ಲವೂ ಕೂಡ ವಾಚಾರಂಭಣ, ಬರೀ ಹೆಸರು ಅಷ್ಟೇ. ಇದು ಇದರಲ್ಲಿರ್ತಕ್ಕಂತಹ ಆ ನಾಮ ಅಥವಾ ರೂಪಗಳ ಹಿಂದೆ ಇರ್ತಕ್ಕಂತಹ ಸತ್ವ ಯಾವುದು ಅಂತಂದರೆ ಅದನ್ನೇ ಇಲ್ಲಿ ಬ್ರಹ್ಮನ್ ಬ್ರಹ್ಮನ್ ಅಂತ ಕರೀತಾ ಇದ್ದಾರೆ ಉಪನಿಷತ್ತುಗಳಲ್ಲಿ. ನಿಜವಾಗಿ ಆ ಬ್ರಹ್ಮವನ್ನು ಹೇಗೆ ಹುಡುಕಬೇಕು ಅನ್ನುವಂತಹ ವಿಚಾರ ಬಂದಾಗ ಒಂದು ದೊಡ್ಡ ಸತ್ಯವನ್ನು ಉಪನಿಷತ್ತುಗಳ ಋಷಿಗಳು ಕಂಡುಕೊಳ್ಳುತ್ತಾರೆ. ಅದು ಆತ್ಮರೂಪವಾಗಿದೆ. ಎಲ್ಲ ಜೀವರಾಶಿಗಳಲ್ಲಿರ್ತಕ್ಕಂತಹ ನಾನು ನಾನು ಅನ್ನುವಂತಹ ಸತ್ವ ಏನಿದೆ, ಆ ಸತ್ವವೇ ಪರಬ್ರಹ್ಮ. ಅದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಬ್ರಹ್ಮ ಇಲ್ಲ. ಆ ಬ್ರಹ್ಮ ಸಿಗುವುದು ಎಲ್ಲಿ ನಮಗೆ, ಅದರ ಉಪಲಬ್ಧಿ ಆಗುವುದು ಎಲ್ಲಿ ಅಂತಂದರೆ ನನ್ನಲ್ಲಿಯೇ ಉಪಲಬ್ಧಿಯಾಗುತ್ತೆ. ಆದ್ದರಿಂದ ಆತ್ಮ ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ ಅಂತ ಮಾತು ಉಪನಿಷತ್ತುಗಳಲ್ಲಿ ಬರುತ್ತೆ. ಇನ್ನು ಛಾಂದೋಗ್ಯ ಉಪನಿಷತ್ತು ಇನ್ನೊಂದು ಪದವನ್ನು ಕೊಡುತ್ತೆ, ಭೂಮಾ. ಭೂಮ ಅಂದರೂ ಕೂಡ ಅಲ್ಪ ಅನ್ನೋದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಪದ. ದೊಡ್ಡದು. ನಾಲ್ಪೇ ಸುಖಮಸ್ತಿ ಭೂಮಾಯೇವ ಸುಖಂ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳುತ್ತೆ. ಅಪ್ಪ, ನೀನು ಸುಖ ಪಡಬೇಕು ಅಂತಂದರೆ ನಿನ್ನ ಆತ್ಮದಲ್ಲಿಯೇ ಸುಖವನ್ನು ಪಡು. ಯೋಂತ ಸುಖೋಂತರಾರಾಮ ತಥಾಂತರ್ಜ್ಯೋತಿರೇವಯ ಅಂತ ಭಗವದ್ಗೀತೆ ಹೇಳುತ್ತೆ. ಅಂತರ್ಜ್ಯೋತಿ, ಅಂತರಾತ್ಮನಲ್ಲಿಯೇ ಆನಂದದ ಸೇಲೆ ಅನ್ನುವಂಥದ್ದು ಇರುವಂಥದ್ದು. ಅದಕ್ಕಿಂತ ಹೊರಗಿರುವುದರಲ್ಲಿ ನಾವು ಶಾಂತಿಯನ್ನಾಗಲಿ, ಸಂತೋಷವನ್ನಾಗಲಿ, ಆನಂದವನ್ನಾಗಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಆತ್ಮಕಾಮ, ಅಕಾಮ. ಯಾರು ಅಕಾಮ? ಆತ್ಮಕಾಮ. ಆತ್ಮನಲ್ಲಿ ಆತ್ಮತೃಪ್ತ ಅನ್ನುವಂತಹ ಮಾತುಗಳನ್ನು ಉಪಯೋಗಿಸಿರೋದನ್ನು ನಾವು ನೋಡ್ತೇವೆ. ಹೀಗೆ ಚಾಂದೋಗ್ಯ ಉಪನಿಷತ್ತಿನಲ್ಲಿರ್ತಕ್ಕಂತಹ ಸದ್ವಸ್ತುವಿನ ಒಂದು ವಿಚಾರ, ಅದೇ ರೀತಿ ಭೂಮ ಎನ್ನುವಂತಹ ವಿಚಾರ, ಇದನ್ನೆಲ್ಲ ನಾವು ತಿಳಿದುಕೊಂಡ್ವಿ. ಇದು ನಿರ್ಗುಣ ಬ್ರಹ್ಮನ ವಿಚಾರವನ್ನು ಮಾಡೋದಕ್ಕೆ ಹೊರಟಾಗ ಜಗತ್ತನ್ನು ಮೀರಿರ್ತಕ್ಕಂತಹ ತತ್ವ ಇದು. ಇದರ ಅನುಭವ ನಮಗಾಗುತ್ತೆಯೇ ಅಂತಂದರೆ ನಾವು ಪ್ರತಿದಿವಸವೂ ಇದರ ಅನುಭವ ಆಗ್ತಾ ಇದೆ, ಆದರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಸುಷುಪ್ತಿಯಲ್ಲಿ ನಾವು ಏನನ್ನೂ ಅನುಭವಿಸೋದಿಲ್ಲ ಅಂತ ಅಂದ್ಕೊಂಡಿರ್ತೇವೆ, ಆದರೆ ಏನನ್ನೂ ಅನುಭವಿಸ್ತಾ ಇರ್ತೇವೆ.
ಏನನ್ನು ಅನುಭವಿಸ್ತಾ ಇರ್ತೇವೆ? ಅನುಭವವನ್ನೇ ಅನುಭವಿಸ್ತಾ ಇರ್ತೇವೆ. ಕೇವಲ ಶುಭ್ರವಾಗಿರ್ತಕ್ಕಂತಹ ಅನುಭವ ಆಗ್ತಾ ಇರುತ್ತೆ. ಅಲ್ಲಿ ಚೈತನ್ಯ ಮಾತ್ರ ಬೆಳಗ್ತಾ ಇರುತ್ತೆ, ಆದರೆ ನಮಗೆ ಅದರ ಅರಿವೇ ಇರೋದಿಲ್ಲ. ಅಜ್ಞಾನ ಅನ್ನುವುದು ಕವಿದ್ಕೊಂಡಿರುತ್ತೆ. ಅದರಿಂದ ಏನೂ ಇಲ್ಲದೇ ಇರತಕ್ಕಂಥದ್ರ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ನಿದ್ದೆಯಿಂದ ಎದ್ದ ಮೇಲೆ ಸುಖವಾಗಿ ನಿದ್ದೆ ಮಾಡಿದ್ನಪ್ಪ, ಬಹಳ ಸಂತೋಷವಾಗಿತ್ತು, ಸುಖಕರವಾಗಿತ್ತು ಅಂತ ಹೇಳ್ತೇವೆ. ಅಂದರೆ ಸುಖದ ಅನುಭವ ನಮಗಾಗಿದೆ. ಅದನ್ನೇ ಸತ್ ಚಿತ್ ಆನಂದ ಅಥವಾ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತೈತ್ತಿರೀಯ ಉಪನಿಷತ್ತು ಬಣ್ಣಿಸುತ್ತೆ. ಈ ನಿರಾಕಾರ ತತ್ವವೇ ಸಾಕಾರವಾಗಿರ್ತಕ್ಕಂತಹ ಜಗತ್ತಿನ ಮೂಲ ಸತ್ವವಾಗಿದೆ. ಇದು ಎಲ್ಲವನ್ನೂ ತುಂಬಿಕೊಂಡಿರ್ತಕ್ಕಂತಹ ಚೈತನ್ಯವಾಗಿದೆ, ಪ್ರಕಾಶ ರೂಪವಾಗಿರ್ತಕ್ಕಂಥದ್ದು. ಉಪನಿಷತ್ತುಗಳಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಉದಾಹರಣೆ ಇದು. ಆಕಾಶದಲ್ಲಿ ರವಿ ಪ್ರಕಾಶಿಸ್ತಾ ಇದ್ದಾನೆ, ಸೂರ್ಯ ಪ್ರಕಾಶಿಸ್ತಾ ಇದ್ದಾನೆ. ಆ ಸೂರ್ಯನ ಕಿರಣಗಳು, ಸೂರ್ಯನ ಬೆಳಕು ಅನ್ನುವಂಥದ್ದು ಜಗತ್ತಿನ ಪ್ರತಿ ಭಾಗದಲ್ಲೂ ಕೂಡ ತುಂಬಿಕೊಂಡಿರುತ್ತೆ. ಒಬ್ಬನೇ ರವಿಯವನು, ಆದರೆ ಅವನ ಬೆಳಕು ಇಡೀ ಪ್ರಪಂಚವನ್ನು ಓತಪ್ರೋತವಾಗಿಸಿದೆ, ಎಲ್ಲ ಕಡೆ ತುಂಬಿಕೊಂಡಿದೆ. ಅದೇ ರೀತಿ ಆತ್ಮ ಬ್ರಹ್ಮ ಒಬ್ಬನೇ ಆಗಿದ್ದರೂ ಕೂಡ ಎಲ್ಲವನ್ನೂ ತುಂಬಿಕೊಂಡಿದ್ದಾನೆ, ಎಲ್ಲವೂ ಆಗಿದ್ದಾನೆ. ಎಲ್ಲ ಅನುಭವಗಳ ರೂಪದಲ್ಲೂ ಅವನು ಸಿಗುತ್ತಾನೆ. ನನಗೆ ಘಟದ ಜ್ಞಾನ ಆಯಿತು, ಒಂದು ಮಡಕೆಯ ಅನುಭವ ಆಯಿತು ಅಂದರೆ ಅದರ ನಿಜವಾದ ಜ್ಞಾನ ಯಾವುದು ಅಂದರೆ ಅದು ಆತ್ಮಜ್ಞಾನವೇ. ಆತ್ಮಜ್ಞಾನವೇ ಘಟದ ರೂಪದಲ್ಲಿ ಅಥವಾ ಮಡಕೆಯ ರೂಪದಲ್ಲಿ ಸೀಮಿತವಾಗಿ ನಾವು ನೋಡ್ತಾ ಇದ್ದೇವೆ ಅಷ್ಟೇ. ಆ ಘಟ ಪಟ ಈ ಪ್ರಪಂಚ ಇವುಗಳನ್ನೆಲ್ಲ ಮೀರಿ ನೋಡಿದಾಗ ಪ್ರಪಂಚಾತೀತಂ ಅಂತ ಮಾಂಡೂಕ್ಯ ಉಪನಿಷತ್ತು ಹೇಳುತ್ತೆ. ಶಿವ ಮಂಗಲಕರವಾಗಿರ್ತಕ್ಕಂತಹ ಅನುಭವ ಅದು, ಪ್ರಪಂಚಾತೀತವಾಗಿರ್ತಕ್ಕಂತಹ ಅನುಭವ ಅದು. ಇಂದ್ರ, ವರುಣ, ವಾಯು, ರುದ್ರ ಇವೆಲ್ಲ ಕೂಡ ಆ ಪರಬ್ರಹ್ಮನ ಅಭಿವ್ಯಕ್ತಿಗಳೇ ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥಾ ಅರಸಂ ನಿತ್ಯಂ ಅಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಇದು ನಿರ್ಗುಣ ಬ್ರಹ್ಮನ ಬಹಳ ಅಧಿಕೃತವಾಗಿರ್ತಕ್ಕಂತಹ ಒಂದು ವಿವರಣೆ ನಾವು ಕಠೋಪನಿಷತ್ತಿನಲ್ಲಿ ನೋಡ್ತೇವೆ. ಬ್ರಹ್ಮವಸ್ತುವಿನಲ್ಲಿ ಕೇಳೋದಿಕ್ಕೆ ಯಾವುದೇ ಶಬ್ದಗಳಿರೋದಿಲ್ಲ, ಯಾವ ರೂಪವೂ ಇಲ್ಲ, ಆಸ್ವಾದನೆ ಮಾಡೋದಕ್ಕೆ ಯಾವ ರಸವೂ ಇಲ್ಲ, ಮೂಸುವುದಕ್ಕೆ ಗಂಧವೂ ಇಲ್ಲ, ವಾಸನೆಯೂ ಇಲ್ಲ. ಆ ಗುಣಗಳಿದ್ದರೆ ಮಾತ್ರ ಪರಿವರ್ತನೆ, ವ್ಯತಿರೇಕ ಎಲ್ಲ ಉಂಟಾಗತ್ತೆ. ಆ ಗುಣಗಳು ಯಾವುದೂ ಇಲ್ಲದೇ ಇರೋದ್ರಿಂದ ಪರಬ್ರಹ್ಮನಲ್ಲಿ ಯಾವ ಪರಿವರ್ತನೆಯೂ ಆಗೋದಿಲ್ಲ. ಅದಕ್ಕೆ ಅದನ್ನು ಅವ್ಯಯ ಅಂತ ಕರೀತು. ಅವ್ಯಯವಾಗಿರ್ತಕ್ಕಂತಹ ವಸ್ತು ನಿತ್ಯವಾಗಿರುತ್ತೆ, ಯಾವತ್ತೂ ಇರುತ್ತೆ, ನಾಶ ಇರೋದೇ ಇಲ್ಲ. ಆದ್ದರಿಂದ ಬ್ರಹ್ಮವಸ್ತು ನಿತ್ಯವಾದದ್ದು. ಇದಕ್ಕೆ ಯಾವ ಕಾರಣವೂ ಇಲ್ಲ, ಇದನ್ನು ಯಾರು ಹುಟ್ಟಿಸುವುದೂ ಇಲ್ಲ. ಇದೇ ಎಲ್ಲದಕ್ಕೂ ಕಾರಣವಾಗಿದೆ. ಆದ್ದರಿಂದ ಇದು ಅನಾದಿ. ಬ್ರಹ್ಮ ಎಲ್ಲ ವಸ್ತುಗಳು ಕೂಡ ಇದರಿಂದಲೇ ಹುಟ್ಟುತ್ತದೆ, ಇದರಲ್ಲಿಯೇ ಲಯ ಹೊಂದುತ್ತದೆ. ಅನಂತವಾಗಿರ್ತಕ್ಕಂಥದ್ದು. ಅದಕ್ಕೆ ಆದಿ ಇಲ್ಲ ಅಂತಂದರೆ ಖಂಡಿತವಾಗಲೂ ಅದಕ್ಕೆ ಅಂತ್ಯ, ನಾಶ ಕೂಡ ಇಲ್ಲ. ಇದು ಬುದ್ಧಿಗಿಂತಲೂ ಶ್ರೇಷ್ಠವಾದದ್ದು. ಬುದ್ಧಿ ಎಲ್ಲವನ್ನ ಬೆಳಗುತ್ತೆ, ಆದರೆ ಬುದ್ಧಿಯನ್ನು ಬೆಳಗ್ತಕ್ಕಂಥವನು ಯಾರು ಅಂದರೆ ಈ ಚೈತನ್ಯ ರೂಪನಾಗಿರ್ತಕ್ಕಂತಹ ಪರಮಾತ್ಮ. ಸ್ವಯಂ ಪ್ರಕಾಶನಾಗಿರ್ತಕ್ಕಂಥವನು, ಸರ್ವ ಸಾಕ್ಷಿಯಾಗಿರ್ತಕ್ಕಂಥವನು, ಧ್ರುವಂ ನಿಶ್ಚಲವಾಗಿರ್ತಕ್ಕಂಥವನು, ಚಲನೆಯೇ ಇಲ್ಲ ಅಂತ ಉಪನಿಷತ್ತು ಹೇಳುತ್ತೆ. ಆಮೇಲೆ ಮೃತ್ಯುಮುಖಾತ್ ಪ್ರಮುಚ್ಯತೆ, ನಿಚಾಯತಂ ಮೃತ್ಯುಮುಖಾತ್ ಪ್ರಮುಚ್ಯತೆ. ಈ ಆತ್ಮ ತತ್ವವನ್ನು ತಿಳಿದುಕೊಂಡ್ರೆ ನಾವು ಮೃತ್ಯುವಿನ ಮುಖದಿಂದ ತಪ್ಪಿಸಿಕೊಳ್ಳುತ್ತೇವೆ. ಯಾವುದು ಮೃತ್ಯು?
ಹಿಂದೆ ಹೇಳಿದ ಹಾಗೆ ಅವಿದ್ಯೆಯೇ ಮೃತ್ಯು, ಅದರಿಂದ ಉಂಟಾಗ್ತಕ್ಕಂತಹ ಆಸೆಗಳು, ಕಾಮ ಅನ್ನುವಂಥದ್ದು ಮೃತ್ಯು. ನಾವು ಚೈತನ್ಯ ಸ್ವರೂಪರು ಅನ್ನೋದನ್ನು ಮರೆತು ಬಿಟ್ಟಿದ್ದೇವೆ. ಅಂತಹ ಅವಿದ್ಯೆಯನ್ನು ತೊಡಗಿಸಿಕೊಂಡು, ಅವಿದ್ಯೆಯನ್ನು ಹೋಗಲಾಡಿಸಿಕೊಂಡು ನಾವು ಆತ್ಮಜ್ಞಾನದಿಂದ ಈ ಮೃತ್ಯುಪ್ರಾಯವಾಗಿರ್ತಕ್ಕಂತಹ ಅವಿದ್ಯೆಯನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತ ಶಂಕರಾಚಾರ್ಯರು ಈ ಮಂತ್ರಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಇನ್ನು ವಿಶ್ವದ ಬಗ್ಗೆ ಪ್ರತಿಯೊಂದು ತತ್ವಶಾಸ್ತ್ರದಲ್ಲೂ ನಾವು ಕಾಣಬರ್ತಕ್ಕಂಥದ್ದು ಮೊದಲು ಭಗವಂತ, ಆಮೇಲೆ ವಿಶ್ವ. ಉಪನಿಷತ್ತುಗಳು ಹೇಳುತ್ತೆ ಈ ವಿಶ್ವಕ್ಕೆ ತನ್ನದೇ ಆಗಿರ್ತಕ್ಕಂತಹ ಅಸ್ತಿತ್ವ ಇಲ್ಲ, ಅದು ಅವ್ಯಕ್ತವಾಗಿದೆ, ವ್ಯಕ್ತವಾದವಾಗಿ ಕಾಣಿಸ್ಕೊಳ್ಳುತ್ತೆ ಮತ್ತು ಅದು ಅವ್ಯಕ್ತವಾಗಿ ಹೋಗುತ್ತೆ. ಅದು ಎಲ್ಲಿಂದ ಬಂದಿದೆ ಅಂದರೆ ಈ ಮೂಲ ತತ್ವವಾಗಿರ್ತಕ್ಕಂತಹ ಬ್ರಹ್ಮನಿಂದಲೇ ಬಂದಿದೆ, ಬ್ರಹ್ಮನಲ್ಲಿಯೇ ನಿಂತುಕೊಂಡಿದೆ, ಬ್ರಹ್ಮನಲ್ಲಿಯೇ ಅದು ವಿಲೀನವಾಗಿದೆ. ಅಥವಾ ಇನ್ನೊಂದು ಮಾತುಗಳಲ್ಲಿ ಹೇಳಬೇಕು ಅಂತಂದರೆ ಬ್ರಹ್ಮವೇ ನಮಗೆ ಜಗತ್ತಿನ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ. ಬ್ರಹ್ಮ ಇಲ್ಲಿ ಸೃಷ್ಟಿ ಅಂತ ಹೇಳಿದ್ರೆ ಯಾವುದೋ ಇಲ್ಲದೇ ಇರುವಂಥದ್ರಿಂದ ಹುಟ್ಟಿರೋದು ಅಂತ ಅಲ್ಲ. ಬ್ರಹ್ಮವೇ ಜಗದ್ರೂಪದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು, ಆ ಬ್ರಹ್ಮವೇ ಜಗದ್ರೂಪದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು. ಅದು ವಿಲೀನವಾದರೆ ಅದು ಬ್ರಹ್ಮನಲ್ಲಿಯೇ ವಿಲೀನವಾಗುತ್ತೆ. ಅದಕ್ಕೊಂದು ಉದಾಹರಣೆಯನ್ನು ವೇದಾಂತಿಗಳು ಹೇಳ್ತಾರೆ. ನಾವೇನಾದರೂ ಹಗ್ಗವನ್ನು ಹಾವಿನಂತೆ ನೋಡಿದ್ರೆ ಆ ಹಾವಿರೋದಿಲ್ಲ, ಅಲ್ಲಿ ಬರೀ ಹಗ್ಗ ಇರುತ್ತೆ. ಆದರೆ ನಾವೇನು ನೋಡ್ತಾ ಇದ್ದೀವಿ? ಹಾವನ್ನು ನೋಡ್ತಾ ಇದ್ದೀವಿ. ಹಾವು ಎಲ್ಲಿಂದ ಬಂತು? ಹಗ್ಗದಿಂದ ಬಂತು. ನಿಜವಾಗಲೂ ಬಂತೋ? ಇಲ್ಲ, ಕಣ್ಕಟ್ಟಷ್ಟೇ, ಅದು ಭ್ರಮೆ ಅಷ್ಟೇ. ಅದು ಈಗ ನೋಡ್ತಾ ಇರ್ತಕ್ಕಂಥದ್ದೇನು? ಹಗ್ಗವನ್ನು ಯಾವ ರೀತಿ ನೋಡ್ತಾ ಇದ್ದೇವೆ? ಹಾವು ಅಂತ ನೋಡ್ತಾ ಇದ್ದೇವೆ. ಆದರೆ ನಿಜವಾಗಿ ಹಾವು ಇರ್ತಕ್ಕಂಥದ್ದಲ್ಲಿ ಯಾವ ರೂಪದಲ್ಲಿದೆ? ಅದು ಹಗ್ಗದ ರೂಪದಲ್ಲಿಯೇ ಇದೆ. ಆಮೇಲೆ ನಮಗೆ ಭ್ರಮೆ ಹೊರಟು ಹೋಗುತ್ತೆ, ಅವಿದ್ಯೆ ಹೊರಟು ಹೋಗುತ್ತೆ. ಕಡೆಯಲ್ಲಿ ಉಳಿತಕ್ಕಂಥದ್ದೇನು? ಬರೀ ಹಗ್ಗ. ಹಗ್ಗವೇ ಮೊದಲು ಇತ್ತು, ಈಗಲೂ ಹಗ್ಗವೇ ಇದೆ, ಮುಂದೆಯೂ ಕೂಡ ಹಗ್ಗವೇ ಇರುತ್ತೆ. ಅದೇ ರೀತಿ ಬ್ರಹ್ಮನಿಂದಲೇ ಈ ಜಗತ್ತು ಅನ್ನುವಂಥದ್ದು ಭ್ರಮಾತ್ಮಕವಾಗಿರ್ತಕ್ಕಂತಹ ಅನುಭವ, ದ್ವೈತಾನುಭವ ಅಂತ ಕರೀತಾರೆ ವೇದಾಂತದಲ್ಲಿ. ನಾನು, ನೀನು, ಇತರರು, ನಾಮರೂಪಗಳು ಇವೆಲ್ಲ ದ್ವೈತ ಭಾವನೆ, ವಿವಿಧತೆಯ ಭಾವನೆ. ಆದರೆ ಅದಕ್ಕೆ ಮೂಲ ಸ್ರೋತವಾಗಿರ್ತಕ್ಕಂಥದ್ದು, ನಿಜವಾಗಿಯೂ ಇರತಕ್ಕಂಥದ್ದು ಜಗತ್ತು ಯಾವ ರೂಪದಲ್ಲಿದೆ ಅಂತಂದರೆ ಅದು ಕೇವಲ ಬ್ರಹ್ಮ ರೂಪದಲ್ಲಿ ಮಾತ್ರ ಇದೆ. ಆಮೇಲೆ ಬ್ರಹ್ಮ ಅನ್ನುವಂಥದ್ದು ಜಗತ್ತಿಗೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಅಂತ ಉಪನಿಷತ್ತುಗಳು ಬಣ್ಣಿಸುತ್ತವೆ. ಒಬ್ಬ ಮಡಕೆ ಮಾಡಿದ್ರೆ ಆ ಕುಂಬಾರನನ್ನು ನಾವು ನಿಮಿತ್ತ ಕಾರಣ ಅಂತ ಕರೀತೇವೆ. ಮಡಕೆಗೆ ಉಪಯೋಗಿಸ್ತಕ್ಕಂತಹ ಮಣ್ಣಿದೆಯಲ್ಲ, ಅದನ್ನೇನಂತ ಕರೀತೇವೆ? ಉಪಾದಾನ ಕಾರಣ ಅಂತ ಕರೀತೇವೆ. ಆದರೆ ಇಲ್ಲಿ ನೋಡಿದ್ರೆ ಬ್ರಹ್ಮವೇ ಜಗತ್ತಾಗಿ ಪರಿಣಮಿಸಿದೆ. ಅದನ್ನು ಮಾಡಿಸುವವನು, ಮಾಡಿರುವವನು ಕೂಡ ಬ್ರಹ್ಮವೇ. ಚೈತನ್ಯವೇ ಜಗದ್ರೂಪದಲ್ಲಿ ಇದೆ, ಕೇವಲ ಜ್ಞಾನರೂಪವೇ ಜಗದ್ರೂಪದಲ್ಲಿ ಇದೆ ಅನ್ನುವಂಥದ್ದನ್ನು ಹಲವಾರು ವಿಧಗಳಲ್ಲಿ ನಮಗೆ ಮನಗಾಣಿಸೋದಕ್ಕೆ ಉಪನಿಷತ್ತು ಪ್ರಯತ್ನ ಪಡ್ತಾ ಇದೆ. ಇನ್ನು ಮೂರನೇ ತತ್ವ ಉಪನಿಷತ್ತುಗಳಲ್ಲಿ ಹೇಳಿರ್ತಕ್ಕಂಥದ್ದು ಅಂದರೆ ಜೀವ, ಮನುಷ್ಯ. ಐತರೆಯ ಉಪನಿಷತ್ತಿನಲ್ಲಿ ಋಷಿಗಳು ವಿಚಾರ ಮಾಡೋದಕ್ಕೆ ಆರಂಭ ಮಾಡಿದ್ರು. ಕೋಯಮ ಆತ್ಮ ಇತಿ ವಯಂ ಉಪಾಸ್ಮಹೇ. ಇದೇನಿದು ಆತ್ಮ ಅಂತೆ, ಇದನ್ನು ಉಪಾಸನೆ ಮಾಡಬೇಕಂತೆ, ಪೂಜೆ ಮಾಡಬೇಕಂತೆ, ಏನಿದು ಆತ್ಮ ಅಂತ ವಿಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಕಡೆಗೆ ಅವರು ನಿರ್ಧಾರಕ್ಕೆ ಬರ್ತಾರೆ. ಸರ್ವಾಣ್ಯೇವ ಏತಾನಿ ಪ್ರಜ್ಞಾನಸ್ಯ ನಾಮಧೇಯಾನಿ ಭವಂತಿ. ನಾವು ಯಾವುದರ ಮೂಲಕ ನೋಡುತ್ತೇವೆಯೋ, ಯಾವುದರ ಮೂಲಕ ಕೇಳುತ್ತೇವೆಯೋ, ಯಾವುದರ ಮೂಲಕ
ವಾಸನೆಯನ್ನು ಮೂಸುತ್ತೇವೆಯೋ, ಯಾವುದರ ಮೂಲಕ ಮಾತನ್ನು ಆಡುತ್ತೇವೆಯೋ ಅದಕ್ಕೆ ಒಂದೇ ಒಂದು ಹೆಸರನ್ನು ಕೊಡ್ಬೋದಪ್ಪ. ಆ ಹೆಸರು ಎಂದರೆ ಪ್ರಜ್ಞಾನ. ಆ ಪ್ರಜ್ಞಾನ ಅಂದರೆ ಕಾನ್ಷಿಯಸ್ನೆಸ್, ಚೈತನ್ಯ, ಅರಿವು. ಆ ಅರಿವೇ ಬ್ರಹ್ಮವಾಗಿದೆ. ಆ ಚೈತನ್ಯವೇ ಇವೆಲ್ಲವೂ ಆಗಿ ಪರಿಣಮಿಸಿದೆ. ತಾನು ಮಾಡತಕ್ಕಂತಹ ಬೇರೆ ಬೇರೆ ಕಾರ್ಯಗಳಿಗೆ ಅನುಸಾರವಾಗಿ ಆ ಚೈತನ್ಯವೇ ಬೇರೆ ಬೇರೆ ಹೆಸರುಗಳನ್ನು ಪಡೆದುಕೊಂಡಿದೆ. ನಾನು ಹಿಂದೆನೆ ಹೇಳಿದಾಗೆ ಮೂಸುವಾಗ ಘ್ರಾಣೇಂದ್ರಿಯವಾಗುತ್ತೆ, ನೋಡುವಾಗ ಚಕ್ಷುರೇಂದ್ರಿಯವಾಗುತ್ತೆ, ಕೇಳುವಾಗ ಶ್ರೋತ್ರೇಂದ್ರಿಯವಾಗುತ್ತೆ. ಅಷ್ಟೇ. ಈ ಸಾಕ್ಷಿ ಚೈತನ್ಯವಾದ ಆತ್ಮ ತತ್ವವೊಂದೇ ಉಪಾಸನೆಗೆ ಯೋಗ್ಯವಾದಂಥದ್ದು ಅಂತ ಹೇಳಿ ಐತರೇಯ ಉಪನಿಷತ್ತಿನ ಋಷಿಗಳು ನಿಷ್ಕರ್ಷೆಗೆ ಬರುತ್ತಾರೆ. ಯಾರ ಅನುಭವಕ್ಕಾಗಿ ಇಂದ್ರಿಯಗಳಿವೆ, ದೇಹ ಇದೆ, ಮನಸ್ಸಿದೆ, ಅದನ್ನು ಸಂಹತ ಅಂತ ಕರೀತಾರೆ. ಒಂದು ಗುಂಪು ಇದು. ಎಂತಹ ಗುಂಪು ಇದು? ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಎಲ್ಲವೂ ಕೂಡ ಒಂದು ಗುಂಪು ಇದು. ಅದು ಬೇರೆ ಯಾರಿಗಾಗೋ ಕಾರ್ಯವನ್ನು ಮಾಡ್ತಾ ಇದೆ. ಅದು ಯಾರೋ ಅವನೇ ಆತ್ಮ ಅಥವಾ ಚೈತನ್ಯ ಅಂತ ಪ್ರತ್ಯೇಗಾತ್ಮ. ಈ ಚೈತನ್ಯವೇ ಎಲ್ಲವನ್ನು ಕೂಡ ಬೆಳಗುತ್ತಾ ಇದೆ. ಇದನ್ನೇ ಕಠೋಪನಿಷತ್ತು ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುಹು ಮನೀಷಿಣಃ. ನಾನು ತಿಂತೇನೆ, ನಾನು ನೋಡ್ತೇನೆ ಅನ್ನುವುದು ಹೇಗೆ ಬರುತ್ತೆ? ಯಾವಾಗ ಆತ್ಮ ಇಂದ್ರಿಯ ಮನಸ್ಸುಗಳ ಜೊತೆಗೆ ಕೂಡಿಕೊಳ್ಳುತ್ತೆ, ಆಗ ಅದಕ್ಕೆ ನಾನು ಭೋಕ್ತ, ನಾನು ಭೋಗಿಸುವಂಥವನು, ನಾನು ಕರ್ತ ಅನ್ನುವಂತಹ ತಪ್ಪು ತಿಳುವಳಿಕೆ ಬರುತ್ತಷ್ಟೇ. ಯಾವಾಗ ಇಂದ್ರಿಯ ಮನಸ್ಸು ಬುದ್ಧಿಗಳ ಸಂಪರ್ಕ ಇರೋದಿಲ್ವೋ, ಆಗ ಆತ್ಮ ತನ್ನ ಸ್ವಸ್ವರೂಪದಲ್ಲಿ ವಿರಾಜಮಾನವಾಗಿರುತ್ತೆ. ಅದನ್ನೇ ವೇದಾಂತಿಗಳು ಸ್ವರಾಜ್ಯ ಅಂತ ಕರೀತಾರೆ. ತನ್ನದೇ ಆದ ರಾಜ್ಯ. ಆ ರಾಜ್ಯದಲ್ಲಿ ಯಾರು ಪ್ರಜೆಗಳಿರೋದಿಲ್ಲ, ಬೇರೆ ಯಾರು ರಾಜರು ಇರೋದಿಲ್ಲ. ತನ್ನ ರಾಜ್ಯಕ್ಕೆ ತಾನೇ ರಾಜ. ಆತ್ಮರಾಜ್ಯ ಅಂತಲೂ ಕರೀತಾರೆ ಅದನ್ನು. ಆದರೆ ಶುದ್ಧ ಆತ್ಮನಿಗೆ ಭೋಕ್ತೃತ್ವವೂ ಇಲ್ಲ, ಕರ್ತೃತ್ವವೂ ಇಲ್ಲ. ತೈತ್ತರೀಯ ಉಪನಿಷತ್ತಿನ ನಾವು 5 ಕೋಶಗಳನ್ನು ನೋಡ್ತೇವೆ. ನಾವು ದೇಹಕ್ಕೆ ಅಭಿಮಾನವನ್ನು ಇಟ್ಟುಕೊಂಡಿದ್ರೆ, ನಾನೇ ದೇಹ ಅಂತ ನಾವು ಪರಿಗಣಿಸಿದ್ರೆ ಅನ್ನಮಯ ಆತ್ಮ, ಅನ್ನಮಯ ಕೋಶಕ್ಕೆ ಬಂಧಿತವಾಗಿರ್ತಕ್ಕಂತಹ ಆತ್ಮ ಅಂತ ಕರೀತೇವೆ. ಆದರೆ ನಾವು ಬರೀ ಅನ್ನಮಯ ಆತ್ಮ ಅಲ್ಲ, ನಾವು ಪ್ರಾಣಮಯ ಆತ್ಮರೂ ಕೂಡ. ಯಾವಾಗ ಪ್ರಾಣಮಯ ಕೋಶಕ್ಕೆ ಬಂಧಿತರಾಗಿರ್ತೇವೆ, ನಾನೇ ಪ್ರಾಣ ಅಂತ ತಿಳ್ಕೊತೇವೆ, ಆಗ ಪ್ರಾಣಮಯ ಆತ್ಮ, ಹೀಗೆ ಮನೋಮಯ ಆತ್ಮ, ವಿಜ್ಞಾನಮಯ ಆತ್ಮ, ಕಡೆಯದಾಗಿ ಆನಂದಮಯ ಆತ್ಮ. ಅದು ಸುಷುಪ್ತಿಯಲ್ಲಿ ಈ ವಿಷಯ ವಸ್ತುಗಳ ಸುಖಗ ಏನಿದೆ, ಅಂತಹ ಒಂದು ಸುಖ, ಬರೀ ಸುಖವನ್ನು ಮಾತ್ರ ಅನುಭವಿಸ್ತೇವೆ. ಅದು ಒಂದು ರೀತಿಯ ಬಂಧನವೇ. ಮನೋಮಯ ಕೋಶ, ಅದನ್ನು ಕಾರಣ ಶರೀರ ಅಂತ ಕರೀತಾರೆ. ಅಂದರೆ ಬೇರೆ ಸೂಕ್ಷ್ಮ ಶರೀರ ಅಂದರೆ ಮನಸ್ಸು, ಸ್ಥೂಲ ಶರೀರ ಅಂದರೆ ಈ ದೇಹ. ಇದೆಲ್ಲಕ್ಕೂ ಕಾರಣವಾಗಿರೋದ್ರಿಂದ ಯಾವುದನ್ನು ಸುಷುಪ್ತಿಯಲ್ಲಿ ಅನುಭವಿಸ್ತೇವೋ ಆ ಶರೀರದ ಅನುಭವವನ್ನು ಬರೀ ಸುಖಾನುಭವ, ಅದನ್ನು ಆನಂದಮಯ ಕೋಶ ಅಂತ ಕರೀತೇವೆ. ಉಪನಿಷತ್ತು ಹೇಳುತ್ತೆ ಅದು ಕೂಡ ಆತ್ಮ ಅಲ್ಲ, ಅದನ್ನೂ ಮೀರಿ ಹೋಗಬೇಕು. ಅದನ್ನೂ ಮೀರಿ ಹೋದಾಗ ನಾನು ಕಾರಣ ಶರೀರನೂ ಅಲ್ಲ ಅನ್ನುವಂತಹ ಭಾವನೆ ಬಂದಾಗ, ಸುಷುಪ್ತಿಯನ್ನು ಮೀರಿ ಹೋದಾಗ ಯಾವ ಆನಂದ ಮಾತ್ರ ಇರುತ್ತೆ, ಆ ಆನಂದವೇ ಬ್ರಹ್ಮ, ಆನಂದವೇ ಆತ್ಮ ಅಂತ ಉಪನಿಷತ್ತು ಹೇಳಿಕೊಡುತ್ತೆ. ಇನ್ನು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ನಾವು ಅವಸ್ಥಾತ್ರಯವನ್ನು ನೋಡ್ತೇವೆ. ಜಾಗೃತ, ಸ್ವಪ್ನ, ಸುಷುಪ್ತಿ. ಆಮೇಲೆ ಪ್ರಣವ ಉಪಾಸನೆಯನ್ನೂ ಕೂಡ ನೋಡ್ತೇವೆ. ಓಂಕಾರದಲ್ಲಿ ಆ ಉ ಮಾ ಎಂಬ 3 ವಿಭಾಗಗಳಿವೆ. ಆ ಅಂದರೆ ಅದು ಜಾಗೃತನ್ನು ಪ್ರತಿನಿಧಿಸುತ್ತೆ. ಅಲ್ಲಿ ಆತ್ಮವನ್ನು ವೈಶ್ವಾನರ ಅಂತ ಕರೀತಾರೆ. ಉ ಅಂದರೆ ಸ್ವಪ್ನ, ಅದು ಅಲ್ಲಿ ಆತ್ಮವನ್ನು ತೈಜಸ ಅಂತ ಕರೀತಾರೆ. ಮಾ ಅಂದರೆ ಸುಷುಪ್ತಿ,
ಅಲ್ಲಿ ಆತ್ಮವನ್ನು ಪ್ರಾಜ್ಞಾ ಅಂತ ಕರೀತಾರೆ. ಆದರೆ ವೈಶ್ವಾನರ ತೈಜಸ ಪ್ರಾಜ್ಞಾ ಯಾರು ಬೇರೆ ಅಲ್ಲ, ಅದು ಒಂದೇ, ಅದು ನಾಲ್ಕನೆಯದು. ಅಲ್ಲಿ ಸ್ವಪ್ನವೂ ಇಲ್ಲ, ಜಾಗೃತಿಯೂ ಇಲ್ಲ, ಸುಷುಪ್ತಿಯೂ ಇಲ್ಲ. ಆತ್ಮ ತನ್ನ ನಿಜವಾದ ಸ್ವರೂಪದಲ್ಲಿರ್ತಕ್ಕಂತಹ ಸ್ಥಿತಿಯದು, ಅದೇ ನಿಜವಾದದ್ದು, ಅದೇ ತುರೀಯ ಅಂತ ಉಪನಿಷತ್ತು ಹೇಳಿಕೊಡುತ್ತೆ. ಕಡೆಯದಾಗಿ ನಿಷ್ಕರ್ಷೆಗೆ ಬರ್ತಾ ಇದ್ದಾರೆ ಉಪನಿಷತ್ತಿನ ಋಷಿಗಳು. ಅಮಾತ್ರ, ಅಲ್ಲಿ ಆ ಉ ಮಾ ಎನ್ನುವಂತಹ ಮಾತ್ರೆಗಳೇ ಇಲ್ಲ, ಅದೆಲ್ಲ ಮುಗಿದು ಓಂ ಅಂತ ಹೇಳಿ ಅಲ್ಲಿ ಒಂದು ಗ್ಯಾಪ್ ಬರುತ್ತಲ್ಲ, ಅದೇ ತುರೀಯ ಸ್ಥಿತಿ ಅಂತ ಹೇಳ್ತಾರೆ. ಚತುರ್ಥಃ, ಈ ಅವಸ್ಥಾತ್ರಯಗಳು ಭ್ರಮಾತ್ಮಕವಾದ ಸ್ಥಿತಿಗಳು. ನಿಜವಾದ ಸ್ಥಿತಿ ಅಂತ ಹೇಳಿದರೆ ಆತ್ಮನ ಸ್ಥಿತಿ ಕೇವಲ ಚತುರ್ಥ ಸ್ಥಿತಿ, ತುರೀಯ ಸ್ಥಿತಿ. ಅದು ಇಲ್ಲಿ ವ್ಯವಹಾರ ಯಾವುದೂ ಇಲ್ಲ. ಅವ್ಯವಹಾರ್ಯ ಪ್ರಪಂಚ ಉಪಶಮಃ, ಪ್ರಪಂಚವೆಲ್ಲವೂ ಉಪಶಮನವಾಗಿದೆ. ಶಿವ ಅದ್ವೈತದ ಸ್ಥಿತಿ, ಇದು ಮಂಗಲಕರವಾಗಿರ್ತಕ್ಕಂಥದ್ದು. ಅದ್ವೈತ ಏವಂ ಓಂಕಾರ, ಇದು ಓಂಕಾರ ರೂಪವಾಗಿರ್ತಕ್ಕಂಥದ್ದಿದು ಅಂತ ನಾವು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ನಾವು ನೋಡ್ತೇವೆ. ಹಾಗೆಯೇ ನಾವು ಉಪನಿಷತ್ತುಗಳಲ್ಲಿ ಈ ಅಖಂಡಾರ್ಥವನ್ನು ಬೋಧಿಸುವಂತಹ 4 ವಾಕ್ಯಗಳನ್ನು ನೋಡ್ತೇವೆ. ಇದನ್ನು ಮಹಾವಾಕ್ಯಗಳು ಅಂತ ಕರೆಯುತ್ತಾರೆ. ಒಂದೊಂದು ವೇದದಿಂದ, ಒಂದೊಂದು ಉಪನಿಷತ್ತಿನಿಂದ ಒಂದೊಂದು ವಾಕ್ಯಗಳು. ಆ ಮಹಾವಾಕ್ಯಗಳಲ್ಲಿ 4 ಯಾವುದಪ್ಪ ಅಂತಂದರೆ, ಋಗ್ವೇದದಿಂದ ಬಂದಿರತಕ್ಕಂಥದ್ದು, ಐತರೇಯ ಉಪನಿಷತ್ತು ಪ್ರಜ್ಞಾನಂ ಬ್ರಹ್ಮ. ಆಮೇಲೆ ಯಜುರ್ವೇದದಿಂದ ಬಂದಿರತಕ್ಕಂಥದ್ದು, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವಂಥದ್ದು ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ, ನನ್ನ ಆತ್ಮವೇ ಬ್ರಹ್ಮವಾಗಿದೆ. ಹಾಗೆ ಸಾಮವೇದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಗುರು ನೇರವಾಗಿ ಶಿಷ್ಯನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ತತ್ವಮಸಿ, ನೀನು ಅದೇ ಆಗಿದ್ದೀಯ, ನೀನು ಕೇವಲ ಜೀವಾತ್ಮನಲ್ಲ, ನೀನು ಪರಮಾತ್ಮನೇ ಆಗಿದ್ದೀಯ, ಪರಬ್ರಹ್ಮ ವಸ್ತುವೇ ಆಗಿದ್ದೀಯ ಅಂತ ಶಿಷ್ಯನಿಗೆ ನೆನಪು ಮಾಡಿಕೊಡ್ತಾ ಇದ್ದಾನೆ. ಅಥರ್ವ ವೇದದಲ್ಲಿ ಬರ್ತಕ್ಕಂಥದ್ದು ಮಾಂಡೂಕ್ಯ ಉಪನಿಷತ್ತಿನ ಮಂತ್ರ ಅಯಮಾತ್ಮ ಬ್ರಹ್ಮ. ಇಲ್ಲಿ ಕಾಣತಕ್ಕಂಥದ್ದು, ಇಲ್ಲಿ ಅನುಭವಕ್ಕೆ ಬರ್ತಾ ಇರತಕ್ಕಂತಹ ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ದೇಹಗಳ ಅಂತರಾಳದಲ್ಲಿ ನಾನು ಎಂದು ಪ್ರತಿಧ್ವನಿಸ್ತಾ ಇರತಕ್ಕಂತಹ ಯಾವ ಚೈತನ್ಯ ಇದೆ, ಅದೇ ಬ್ರಹ್ಮ ಸ್ವರೂಪವೂ ಕೂಡ. ಹೀಗೆ ಉಪನಿಷತ್ತುಗಳು ನಮಗೆ ಬೋಧಿಸ್ತಕ್ಕಂಥದ್ದು ಚೈತನ್ಯವನ್ನು. ಇಡೀ ಜಗತ್ತು ಏಕರೂಪವಾಗಿದೆ, ಅದು ಚೈತನ್ಯಮಯವಾಗಿದೆ, ಅದು ಜ್ಞಾನರೂಪವಾಗಿದೆ ಅನ್ನೋದನ್ನು. ಅದಕ್ಕಾಗಿ ಸಾಧನೆಯನ್ನು ಮಾಡಬೇಕು. ಅದಕ್ಕೆ 3 ರೀತಿಯ ಮುಖ್ಯ ಸಾಧನೆಗಳನ್ನು ಹೇಳ್ತಾರೆ: ಶ್ರವಣ, ಮನನ ಮತ್ತು ನಿಧಿಧ್ಯಾಸನ. ಉಪನಿಷತ್ತೇ ಹೇಳಿಕೊಡುತ್ತೆ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಆಮೇಲೆ ಓಂಕಾರದ ಉಪಾಸನೆಯನ್ನು ಕೂಡ ಉಪನಿಷತ್ತು ಬಹಳ ಮುಖ್ಯವಾಗಿ ಹೇಳಿದೆ. ಸರ್ವೇ ವೇದ ಯತ್ಪದ ಮಾಮನಂತಿ, ಎಲ್ಲ ವೇದಗಳು ಇದನ್ನೇ ಹೇಳುತ್ತವೆ. ಎಲ್ಲ ತಪಸ್ಸನ್ನು ಮಾಡ್ತಕ್ಕಂಥವರು ಇದನ್ನೇ ಬಯಸುತ್ತಾರೆ, ಎಲ್ಲದಕ್ಕೂ ಇದೇ ಅವಲಂಬನವಾಗಿದೆ. ಅಂತಹ ಓಂಕಾರದ ಉಪಾಸನೆಯನ್ನು ಉಪನಿಷತ್ತುಗಳು ಮುಖ್ಯವಾಗಿ ಉಪದೇಶವನ್ನು ಮಾಡುತ್ತವೆ. ಅದಕ್ಕಾಗಿ ಇಂದ್ರಿಯಗಳನ್ನು ನಾವು ನಿಗ್ರಹದಲ್ಲಿ ಇಟ್ಕೋಬೇಕು. ಪರಮಾತ್ಮ ಇಂದ್ರಿಯಗಳನ್ನು ಹೊರಮುಖವನ್ನಾಗಿ ಮಾಡಿದ್ದಾನೆ. ಅದನ್ನೇ ಕಠೋಪನಿಷತ್ತು ಹೇಳುತ್ತೆ, ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂಹು ತಸ್ಮಾನ್ ಪರಾನ್ ಪಶ್ಯತಿ. ಆದ್ದರಿಂದ ಇಂದ್ರಿಯಗಳೆಲ್ಲವೂ ಕೂಡ ಹೊರಮುಖವಾಗಿ ಹೋಗ್ತಾ ಇದೆ. ಆದರೆ ಒಬ್ಬ ಧೀರನಿದ್ದಾನಂತೆ. ಧೀರ ಅಂದರೆ ಬುದ್ಧಿವಾನ್, ಪ್ರಖರ ಬುದ್ಧಿಮತ್ತೆ ಇದೆ ಅವನಿಗೆ. ಅವನು ತಿಳ್ಕೊಳ್ತಾನೆ, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್. ಅವನು ಆ ಇಂದ್ರಿಯಗಳನ್ನು, ತನ್ನ ಒಂದು ಗಮನವನ್ನು, ತನ್ನ ಏಕಾಗ್ರತೆಯನ್ನು ಆತ್ಮದ ಕಡೆ ಹರಿಸ್ತಾನಂತವನು.
ಯಾತಕ್ಕೆ? ಅಮೃತತ್ವಮಿಚ್ಛನ್, ಅಮೃತತ್ವವನ್ನು ಇಚ್ಛಿಸಿ. ಏಕೆಂದರೆ ಆತ್ಮವನ್ನು ತಿಳಿದುಕೊಳ್ಳುವುದರಿಂದ ಮಾತ್ರವೇ ಅಮೃತತ್ವವನ್ನು ಲಭಿಸಿಕೊಳ್ಳಬಹುದು, ಪಡೆದುಕೊಳ್ಳಬಹುದು ಅಂತ ಅವನಿಗೆ ನಿಷ್ಕರ್ಷೆ ಮಾಡಿರ್ತಾನೆ, ನಿರ್ಧಾರ ಮಾಡಿರ್ತಾನೆ. ಆದ್ದರಿಂದ ಅವನು ಆ ಧೀರ ಒಳಗೆ ಮುಖ ಮಾಡ್ತಾನಂತೆ. ಆವೃತ್ತ ಚಕ್ಷುಹು, ಹೊರಮುಖರಾಗಿದ್ದವರು ನಾವೆಲ್ಲರೂ ಕೂಡ ಒಳಮುಖರಾಗಬೇಕು ಅನ್ನುವಂತಹ ಸಂದೇಶ ನಮಗಿಲ್ಲಿ ಸಿಗ್ತಾ ಇದೆ. ಒಟ್ಟಾರೆ ಉಪನಿಷತ್ತುಗಳ ಕರೆ ಸಂದೇಶ ಏನಿದೆ ಅಂತಂದರೆ, ಇಡೀ ವಿಶ್ವವನ್ನು ತನ್ನ ಒಂದು ಆಲಿಂಗನವನ್ನು ಮಾಡಿಕೊಳ್ಳತಕ್ಕಂತಹ ಶಾಸ್ತ್ರ ಇದು, ಅಪ್ಪಿಕೊಳ್ಳತಕ್ಕಂತಹ ಶಾಸ್ತ್ರ ಇದು, ವಿಶ್ವಾತ್ಮಕವಾಗಿರ್ತಕ್ಕಂತಹ ಶಾಸ್ತ್ರ. ಅಲ್ಲಿ ಉಪನಿಷತ್ತು ಹೇಳುತ್ತೆ, ಕಠೋಪನಿಷತ್ತು. ಇದನ್ನೇ ಸ್ವಾಮಿ ವಿವೇಕಾನಂದರು ಬಹಳ ಅದ್ಭುತವಾಗಿ ಹೇಳುತ್ತಾರೆ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಭೌತತ. ಎದ್ದೇಳಿ ತಿಳಿದುಕೊಳ್ಳಂತಹ ಜ್ಞಾನಿಗಳನ್ನು ಸಮೀಪಿಸಿ ಅವರಿಂದ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಮುಂದೆ ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದಿ ಗೋಲ್ ಈಸ್ ರೀಚ್ಡ್ ಅನ್ನುವಂತಹ ಸ್ವಲ್ಪ ಮಾರ್ಪಾಡು ಮಾಡಿದಂತಹ ಸಂದೇಶವನ್ನು ಹೇಳಿದರು. ಆಮೇಲೆ ಮುಂಡಕೋಪನಿಷತ್ತು ಹೇಳುತ್ತೆ, ತಮೇವ ಏಕಂ ಜಾನತ ಆತ್ಮಾನಂ ಅನ್ಯಾವಾಚ ವಿಮುಂಚತ. ಆತ್ಮನನ್ನೇ ತಿಳಿದುಕೊಳ್ಳಬೇಕು ಅಂತ ಹೇಳಿ ಪ್ರಯತ್ನ ಪಡಿ, ಅದನ್ನೇ ತಿಳಿದುಕೊಳ್ಳಿ, ಬೇರೆಲ್ಲ ಮಾತುಗಳನ್ನು ಬಿಟ್ಟು ಬಿಡಿ. ಅಮೃತಸ್ಯ ಸೇತುಹು, ಅಮೃತತ್ವವನ್ನು ಪಡೆದುಕೊಳ್ಳೋದಕ್ಕೆ ಇದೊಂದೇ ಮಾರ್ಗವಾಗಿದೆ. ನ್ಯಾನ್ಯ ಪಂಥ ಅಯನಾಯ ವಿದ್ಯತೆ, ಇದಕ್ಕಿಂತಲೂ ಕೂಡ ಬೇರೆ ಮಾರ್ಗ ಇಲ್ಲ. ಹೀಗೆ ಉಪನಿಷತ್ತುಗಳ ಸಂದೇಶ ಅನ್ನುವಂಥದ್ದು ಅಮೃತತ್ವದ ಸಂದೇಶ, ಇದು ಆತ್ಮ ಚೈತನ್ಯದ ಸಂದೇಶ, ಇದು ವಿವೇಕಾನಂದರು ಹೇಳುವಂತೆ ಶಕ್ತಿಯ ಸಂದೇಶ, ನಿರ್ಭಯತೆಯ ಸಂದೇಶ. ಎಲ್ಲ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳು ಆತ್ಮಸ್ವರೂಪರೇ ಎಂದು ಹೇಳತಕ್ಕಂತಹ ವಿಶ್ವಾತ್ಮಕ ಸಂದೇಶ. ಅದನ್ನು ಋಷಿಗಳ ಸಂದೇಶ, ಅವರು ಕೊಡ್ತಕ್ಕಂತಹ ಕರೆ ಏನಪ್ಪ ಅಂದರೆ, ಎದ್ದು ನಿಲ್ಲಿ, ನಿಮ್ಮ ದೈವಿ ಪರಂಪರೆಯ ಸಂಪತ್ತನ್ನು ಹಕ್ಕನ್ನು ಚಲಾಯಿಸಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪಾಶ್ಚಾತ್ಯ ತತ್ವಶಾಸ್ತ್ರಜ್ಞರೂ ಕೂಡ ಉಪನಿಷತ್ತುಗಳ ಈ ಭವ್ಯತೆ, ಅಗಾಧತೆ ಮತ್ತು ವಿಸ್ತಾರತೆಯನ್ನು ನೋಡಿ ಬಹಳ ಮುಗ್ಧರಾಗಿ ಹೋಗಿದ್ದರು. ಅವರಲ್ಲೊಬ್ಬ ಶೋಪನ್ ಹೋವರ್ ಹೇಳ್ತಾನೆ, ಇಡೀ ಪ್ರಪಂಚದಲ್ಲಿ ಉಪನಿಷತ್ತುಗಳ ಅಧ್ಯಯನದಂತಹ ಅತ್ಯಂತ ಫಲದಾಯಕವು, ಉನ್ನತ ಸ್ಥಿತಿಗೆ ಏರಬಲ್ಲಿಸಿದ್ದು ಬೇರೊಂದಿಲ್ಲ. ಉಪನಿಷತ್ತುಗಳು ನನ್ನ ಬಾಳಿಗೆ ಸಾಂತ್ವನವನ್ನು ನೀಡಿವೆ, ನನ್ನ ಮರಣದಲ್ಲಿಯೂ ಅವು ಸಾಂತ್ವನವನ್ನು ನೀಡುತ್ತವೆ ಅಂತ ಹೇಳ್ತಾನೆ. ಸ್ವಾಮಿ ವಿವೇಕಾನಂದರು ಅಂತೂ ಹೇಳ್ತಾರೆ, ನಾನು ಉಪನಿಷತ್ತುಗಳನ್ನು ಮಾತ್ರ ಬೋಧಿಸುತ್ತೇನೆ, ನೀವು ಪರೀಕ್ಷಿಸಿದರೆ ಉಪನಿಷತ್ತಿನ ಅಲ್ಲದೇನೆ ನಾನು ಬೇರೇನನ್ನೂ ಹೇಳಿಲ್ಲ ಅಂತ ನಿಮಗೆ ಗೊತ್ತಾಗತ್ತೆ. ಉಪನಿಷತ್ತುಗಳಲ್ಲೂ ಒಂದು ಭಾವನೆಯನ್ನು ಮಾತ್ರ ನಾನು ಬೋಧಿಸಿದ್ದೇನೆ. ಅದೇನಪ್ಪ ಅಂದರೆ ಬಲ, ಶಕ್ತಿ. ವೇದಾಂತದ ಸಾರವೆಲ್ಲ ಈ ಒಂದು ಪದದಲ್ಲಿದೆ, ಬಲ, ಶಕ್ತಿ. ಅದನ್ನೇ ಅವರು ಹೇಳ್ತಾರೆ ವಿವೇಕಾನಂದರು. ಅದೇ ಉಪನಿಷತ್ತುಗಳ ಸಂದೇಶವಾಗಿದೆ, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.